ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತಪಸ್ವರೂಪಂ ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಈ ಶ್ಲೋಕ ತುಂಬ ಚೆನ್ನಾಗಿದೆ. ಯತ್ರೈವ ಯತ್ರೈವ ಮನೋಮದೀಯಂ. ಅಕಸ್ಮಾತ್ ಒಂದೆರಡು ಸಾಲ ಬಿಟ್ಟು ಮುಂದೆ ಹೋದರೂ ಅರ್ಥ ಏನೂ ತೊಂದರೆ ಆಗೋದಿಲ್ಲ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ ಅಂದರೂ ಕೂಡ ಅರ್ಥ ಕೂಡಿಯೇ ಬರುತ್ತೆ. ಎಲ್ಲೆಲ್ಲಿ ನನ್ನ ಮನಸ್ಸು ಸಂಚಾರ ಮಾಡುತ್ತೋ ಅಲ್ಲೆಲ್ಲ ನಿನ್ನ ಚರಣ ಇರಲಿ. ಚರಣ ಇರುವಲ್ಲಿ ಮನಸ್ಸು ಇರಬೇಕಾಗಿತ್ತು. ಅದು ಸಾಧ್ಯ ಇಲ್ಲ ಅಂತಾದರೆ ಹೋಗಲಿ, ಮನಸ್ಸು ಇರುವಲ್ಲೆಲ್ಲ ಚರಣ ಇರಲಿ. ನಾನು ಹೋದಲ್ಲಿ ಬಂದಲ್ಲಿ, ನನ್ನ ಮನಸ್ಸು ಹೋದಲ್ಲಿ ಬಂದಲ್ಲಿ ನಿನ್ನ ಸ್ವರೂಪ ಇರಲಿ. ತಲೆ ಭಾಗದಲ್ಲೆಲ್ಲ ನಿನ್ನ ಚರಣ ಇರಲಿ ಎನ್ನುವ ತುಂಬ ಸುಂದರವಾದ ಅಭಿಪ್ರಾಯದ ಒಂದು ಸಂಸ್ಕೃತದ 4 ಸಾಲುಗಳು. ಆಗಲಿ, ಈಗ ನಿನ್ನೆಯ ಊಟದ ಮೆಲುಕು ಹಾಕೋಣ. ಇವತ್ತು ನಿತ್ಯದ ಊಟದ ರೂಪದಲ್ಲಿ ಒಂದು ಪವಾಡ ನಡೆಯುತ್ತಿದೆ. ಏನದು? ನಮ್ಮಿಂದ ಬೇರೆಯಾದ, ದೂರವಾದ, ನಮ್ಮಿಂದ ಬೇರೆ ಇರುವ, ದೂರ ಇರುವ, ನಾವಲ್ಲದ ವಸ್ತು ಚಿಕ್ಕ ದ್ವಾರದ ಮೂಲಕ ನಮ್ಮೊಳಗೆ ಪ್ರವೇಶ ಮಾಡಿ, ಇಡೀ ಶರೀರಕ್ಕೆ ಹೋಲಿಸಿದರೆ ಈ ಮುಖ ಅಥವಾ ಬಾಯಿ ಅನ್ನೋದು ತುಂಬ ಚಿಕ್ಕ ದ್ವಾರ. ಈ ಬಾಯಿಯ ಮೂಲಕ ಒಳಗೆ ಪ್ರವೇಶಿಸಿ ನಾವಾಗಿ ಬಿಡುತ್ತೆ. ಆ ಪವಾಡದ ಅಂಶ ಯಾವುದಂದರೆ ಅದು ನಾವಾಗುವಂಥದ್ದು, ನಮ್ಮಲ್ಲಿ ಕರಗಿ ಒಂದಾಗುವಂಥದ್ದು ಮತ್ತು ಕೊನೆಯಲ್ಲಿ ನಾವೇ ಆಗಿ ಪರಿಣಮಿಸುವಂಥದ್ದೇ ಅದ್ಭುತ, ಅದೇ ಅದ್ವೈತ. ಹೀಗಾಗಿ ತುಂಬ ಜಾಗೃತಿ ಬೇಕು ಊಟ ಮಾಡುವಾಗ. ಯಾಕೆಂದರೆ ಮಾಡಿದ ಊಟವೇ ನಾವಾಗ್ತೇವೆ ಅಂತಾದರೆ ಅಲ್ಲಿ ಅಪಾಯವೂ ಇದೆ. ಬೇಡದದನ್ನು ಊಟ ಮಾಡಿದರೆ ನಾವು ಅಂಥವರೇ ಆಗ್ತೇವೆ, ಅಂಥದ್ದೇ ಆಗ್ತೇವೆ ಅಂತ ಅವಕಾಶವೂ ಇದೆ. ನಾವು ಏನಾಗಬೇಕು ಅಂತಿದೆಯೋ ಅಂಥದ್ದನ್ನು ಊಟ ಮಾಡ್ಬೋದು. ಉದಾಹರಣೆಗೆ ರಾಕ್ಷಸ ಆಗಬೇಕು ಅಂತ ಅಂದ್ಕೊಳ್ಳಿ, ಹಾಗೊಂದು ಆಸೆ ಇದ್ದರೆ ರಾಜಸ ತಾಮಸ ಆಹಾರಗಳನ್ನ ಸೇವನೆ ಮಾಡ್ತಾ 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 ಹೋದರೆ ಒಂದು ದಿನ ಅದಾಗ್ತೇವೆ. ನಾವು ಇರುವ ಜೀವಕೋಶಗಳು ಅಳಿದು ಹೊಸವು ಹುಟ್ಟುವ ಸಮಯದಲ್ಲಿ, ಪೂರ್ತಿ ಹೊಸದಾಗುವ ಸಮಯದಲ್ಲಿ ಪೂರ್ತಿ ರಾಕ್ಷಸ ಆಗಿರ್ತಾನೆ ಅವನು. ಅದೇ ದೇವತೆ ಆಗಬೇಕು ಅಂತ ಅನಿಸಿದರೆ ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಿದರೆ ಆಯಿತು. ಆರೋಗ್ಯವಾಗಿರಬೇಕು ಅಂತಂದರೆ ತಕ್ಕಂತೆ ಆಹಾರ ಸೇವನೆ ಮಾಡಿದರೆ ಆಯಿತು. ಅವಕಾಶವೂ ಹೌದು, ಅಪಾಯವೂ ಹೌದು, ಎರಡೂ ಕೂಡ ಹೌದು. ಯಾಕೆಂದರೆ ಅಪಾಯ ಯಾಕೆಂದರೆ ಏನೇನೋ ಒಳಗೆ ಪ್ರವೇಶ ಮಾಡ್ತಾ ಇದೆ. ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಒಳ್ಳೆಯದಾದರೆ ಸರಿ, ಕೆಟ್ಟದಾದರೆ ಹೋಗಿ ಕೆಟ್ಟದನ್ನು ಮಾಡುತ್ತೆ. ಹಾಗಾಗಿ ಅಪಾಯವೂ ಕೂಡ ಅಪಾರವಾಗಿದೆ ಇಲ್ಲಿ ಎಂಬುದು ನಿನ್ನೆ ನಾವು ನೆನಪು ಮಾಡಿಕೊಂಡಿದ್ವು. ನಿಮಗೇನಾದರೂ ನೆನಪಾದರೆ ಹೇಳಿ. ನಿನ್ನೆ ಪಾಠದಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಹೌದು ಅಂತ ಅನಿಸಿದ್ದು ಏನಾದ್ರು ಇದ್ರೆ ಹೇಳಿ. ಪ್ರಶ್ನೆ ಬಂದರೆ ಕೇಳಿ, ನಿಮಗೆ ಬಿಡ್ತೇವೆ. ಸುಮುಖ. ಆಹಾರ ಅನ್ನೋದು ಇಂಧನ ಪೂರೈಕೆ ಅಂತಲೂ ಹೇಳ್ಬೋದು. ಆದರೆ ಯಾವುದೇ ಇಂಧನ ಕೂಡ ತಾನೇ ಯಂತ್ರವಾಗಿ ಮಾರ್ಪಡೋದಿಲ್ಲ. ಆದರೆ ಈ ಇಂಧನ ಮಾತ್ರ ತಾನೇ ದೇಹವಾಗಿ ಮಾರ್ಪಡುತ್ತೆ. ತುಂಬ ಸರಿಯಾಗಿ ಗ್ರಹಿಸಿ ಹೇಳಿದೆಯೇ. ಯಾವ ವಾಹನವೂ ಕೂಡ ಹೊಸದಾಗ್ತಾ ಇರೋದಿಲ್ಲ, ತಂದಾಗ ಮಾತ್ರ ಹೊಸತು. ಯಾಕಂದರೆ ಇಂಧನ ವಾಹನ ನಡೆಸೋಕೆ ಸಹಾಯ ಮಾಡುತ್ತೆ ಹೊರತು ವಾಹನವನ್ನು ಪುನರ್ನವ ಮಾಡೋಕ್ಕೆ ಅದು ಅವಕಾಶ ಕೊಡೋದಿಲ್ಲ, ಅದಕ್ಕೆ ಒದಗಿ ಬರೋದಿಲ್ಲ ಅದು. ಆದರೆ
ಈ ಆಹಾರವೆನ್ನುವುದು ಶರೀರ ನಿತ್ಯ ಹೊಸತಾಗುವಂತೆ, ಕ್ಷಣ ಕ್ಷಣಕ್ಕೂ ಹೊಸತಾಗುವಂತೆ ಮಾಡ್ತಾ ಇದೆ. ನಮ್ಮಲ್ಲಿ ಹೊಸತನವನ್ನು ತುಂಬ್ತಾ ಇದೆ, ನಾವೇ ಆಗ್ತಾ ಇದೆ ಅಂತ ಹೇಳು. ಮತ್ತೆ ಯಾರು ಹೇಳ್ತೀರಿ? ಅನ್ನವನ್ನ ಬ್ರಹ್ಮ ಅಂತ ನಾವು ಭಾವಿಸ್ಕೊಂಡು ಊಟ ಮಾಡಿದ್ರೆ ಅದೇ ನಮಗೆ ಮುಕ್ತಿ ಕಾರಣ ಆಗುತ್ತೆ. ನಿಜವಾಗ್ಲೂ ಹೌದು, ಬ್ರಹ್ಮ ಅದು. ಅದನ್ನು ಭಾವಿಸ್ಕೊಂಡ್ರೆ ಅದು ಬ್ರಹ್ಮವಾಗೇ ಕೆಲಸ ಮಾಡುತ್ತೆ. ಅದು ಜೀವ ಅಂತ ಭಾವಿಸ್ಕೊಂಡ್ರೆ ಜೀವವಾಗಿ ಕೆಲಸ ಮಾಡುತ್ತೆ, ಬ್ರಹ್ಮ ಅಂತ ಭಾವಿಸ್ಕೊಂಡ್ರೆ ಬ್ರಹ್ಮವಾಗಿ ಕೆಲಸ ಮಾಡುತ್ತೆ. ಬರೀ ಸುಮ್ಮನೆ ಊಟ ಅಂತ ಭಾವಿಸಿದ್ರೆ ಆ ತರಹ ಕೆಲಸ ಮಾಡುತ್ತೆ. ಎಲ್ಲ ಹೌದದು, ಆದರೆ ನಾವೇನು ಭಾವಿಸ್ತೀವೋ ಅದು ವ್ಯಕ್ತ ಆಗುತ್ತೆ ಅಲ್ಲಿ. ಜೀವ ಹೌದು, ಈಗ ಜೀವವನ್ನೇ ಸೇವಿಸಬೇಕು. ಆದರೆ ಜೀವವನ್ನೇ ಸೇವಿಸಬೇಕು ಅಂದ್ರೆ ಏನು ಆಲೋಚನೆ ಮಾಡಿ. ಈಗ ಸಸ್ಯವನ್ನು, ಪ್ರಾಣಿಯನ್ನು ಮನುಷ್ಯ ಸೇವಿಸ್ತಾನೆ ಅಲ್ವಾ? ಆದರೆ ಜೀವವನ್ನು ಸೇವಿಸ್ತಾನೆ ಅಂದರೆ ಆ ಜೀವ ಹೊರಟು ಬೇರೆ ಕಡೆ ಹೋಗುತ್ತೆ. ಸಸ್ಯದಲ್ಲಿಯೋ ಪ್ರಾಣಿಯಲ್ಲೋ ಜೀವ ಇತ್ತಲ್ಲ, ಒಂದು ಜೀವ ನಮ್ಮೊಳಗೆ ಬಂದು ಸೇರ್ಕೊಳ್ಳೋದಿಲ್ಲ ಏನು, ಪುಣ್ಯವಶಾತ್. ಆಗ ಸೇರಿಕೊಂಡ್ರೆ ತುಂಬ ಆಪತ್ತೇ ಇದೆ. ಒಂದು ಮನೆಗೆ ಇಬ್ಬರು ಯಜಮಾನ, ಇಬ್ಬರಲ್ಲ, ಊಟ ಮಾಡಿದಷ್ಟು ಯಜಮಾನರು ಆಗ್ತಾ ಹೋಗ್ಬಿಡುತ್ತೆ. ಇದು ಹಾಗಾಗೋದಿಲ್ಲ. ಮತ್ತೇನು ಅಂದರೆ, ಈಗ ಒಂದು ಜೀವ ಪಂಚಭೂತಗಳ ಮನೆ ಕಟ್ಕೊಂಡಿದೆ, ಆ ಪಂಚಭೂತಗಳನ್ನು ನಮಗೆ ಬಿಟ್ಟುಕೊಡುತ್ತೆ. ಇನ್ನೊಂದು ಜೀವ ಇರುವ ಪಂಚಭೂತಗಳು, ಜೀವದ ಸುತ್ತ ಕಟ್ಟಿಕೊಂಡಿರ್ತಕ್ಕಂಥ ಪಂಚಭೂತಗಳ ಆವರಣ ಇದೆಯಲ್ಲ, ಅದು ಈ ಪಂಚಭೂತಗಳಲ್ಲಿ ಸೇರಿ ಒಂದಾಗತ್ತೆ. ಅದು ಬೇರೆ ಜಾಗ ಹುಡುಕತ್ತೆ, ಬೇರೆ ಮನೆ ಮಾಡ್ಕೊಳ್ಳುತ್ತೆ. ಇದು ಆಗುವಂಥದ್ದು ಅಲ್ಲಿ. ಹಾಗಾಗಿ ಜೀವಾದ್ವೈತ ಅಂದರೆ ಒಂದು ಮಟ್ಟಿಗೆ ಸತ್ಯ ಅಂತ ಹೇಳಬೇಕು ಅದನ್ನಷ್ಟೇ ಹೊರತು ಯಥಾರ್ಥ ಸತ್ಯ ಅಂತಲ್ಲ. ಆದರೆ ಜೀವ ಬ್ರಹ್ಮಾದ್ವೈತ ಅಂದರೆ ಅದು ಸತ್ಯವೇ, ಯಾಕೆಂದರೆ ಅದು ಪರಬ್ರಹ್ಮವೇ ಆ ರೂಪದಲ್ಲಿ ಇರುವಂಥದ್ದು, ಬಂದು ಇಲ್ಲಿ ಬೆರೆತು ಒಂದಾಗ್ತಾ ಇರುವಂಥದ್ದು. ಆದರೆ ಬ್ರಹ್ಮವೇ ನಮ್ಮೊಳಗೆ ಬಂದು ಬೆರೀತಾ ಇದೆ ಈಗ. ಆದರೆ ಸಾಧನೆಯ ತುದಿಯಲ್ಲಿ ಜೀವವೇ ಹೋಗಿ ಬ್ರಹ್ಮದಲ್ಲಿ ಬೆರೆಯುತ್ತೆ, ಅದು ವ್ಯತ್ಯಾಸ. ಈಗ ಸದ್ಯ ಬ್ರಹ್ಮ ಒಂದು ಪುಟ್ಟ ರೂಪ ತಾಳಿ ನಮ್ಮೊಳಗೆ ಬಂದು ಬೆರೀತಾ ಇದೆ, ಅದು ಊಟ. ಆದರೆ ಇದೇ ಹೋಗಿ ಅಲ್ಲಿ ಬೆರೆಯುವಾಗ, ನಾವೇ ಹೋಗಿ ಬೆರೆಯುವಾಗ ಮುಕ್ತಿ ಅದು ಅಂತ. ಮತ್ತಾರು ಹೇಳು? ಅನ್ನ ಅಂದ್ರೆ ತಿನ್ನುವುದು ಹೌದು, ತಿನ್ನಲ್ಪಡುವುದು ಅಂತ ಅರ್ಥ. ಎಂತಕ್ಕೆ ಅಂದ್ರೆ ಈಗ ನಮ್ಗೆ ಗೊತ್ತಿದ್ಕೊಂಡು ತಿಂದ್ರೆ ಜೀರ್ಣ ಆಗುತ್ತೆ, ಗೊತ್ತಿಲ್ಲದೆ ತಿಂದ್ರೆ ರೋಗ ಅಥವಾ ಸಾವು ಅಂತಾನೆ ಹೇಳ್ಬೋದು. ಅಂದ್ರೆ ಉದಾಹರಣೆ ಕೊಟ್ಟಿದ್ರಿ, ನೊಣ ವಜ್ರ ತಿಂದಂಗೆ. ಅಂದರೆ ಸರಿಯಾದದನ್ನು ಸೇವನೆ ಮಾಡಿದರೆ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕಾಲದಲ್ಲಿ ನಾವು ಅದನ್ನು ಸೇವನೆ ಮಾಡ್ತಾ ಇರ್ತೀವಿ, ನಾವು ತಿಂತಾ ಇರ್ತೀವಿ. ಅದೇ ಸರಿ ಅಲ್ಲದುದನ್ನು ಸರಿ ಅಲ್ಲದ ಕಾಲದಲ್ಲಿ, ಸರಿಯಲ್ಲದ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದೇ ನಮ್ಮನ್ನು ತಿನ್ನುತ್ತೆ. ಅದ್ಯತೆ ಅತ್ತಿಚ ಭೂತಾನಿ. ಸರಿ ಇದೆ. ನಾವು ಅಂದ್ರೆ ಒಂದು ಜೀವ ಇನ್ನೊಂದು ಜೀವನೇ ತಿನ್ನೋದು ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಒಂದು ಜೀವನ ತಿಂದಾಗ ಅದನ್ನು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಆ ಜೀವ ಹರಿಸುತ್ತೆ ನಮ್ಮನ್ನ. ಅದೇ ನಾವು ಕೆಟ್ಟ ಕಾರ್ಯಕ್ಕೆ ಬಳಸ್ಕೊಂಡ್ರೆ ತಿಂದು ಅದ್ರ ಶಾಪ ನಮಗಿರುತ್ತೆ, ಆ ಜೀವದ ಶಾಪ ನಮಗಿರುತ್ತೆ. ಸರಿಯಾದ ಮಾತು, ತುಂಬ ಸರಿಯಾದ ವಿಷಯ. ಜೀವ, ಇನ್ನೊಂದು ಜೀವವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೇವೆ, ಸದುಪಯೋಗ ಮಾಡಿದರೆ ವೇದಾಭ್ಯಾಸೇನ ಜೀರಿತೆ ಅಂತ ಹೇಳ್ತಾರಲ್ಲ, ಆ ರೀತಿ ಅದೊಂದು ಸತ್ಕಾರ್ಯಕ್ಕೆ ಆ ಊಟ ಉಪಯೋಗ ಆದರೆ ಪುಣ್ಯ ಆ ಜೀವಕ್ಕಿದೆ, ಜೀವ ಉದ್ಧಾರ ಆಗುತ್ತೆ. ಎಷ್ಟೋ ಕೆಳಗೆದ್ದಿದ್ದು ತುಂಬ ಮೇಲೆ ಬಂದುಬಿಡುತ್ತೆ. ಇಲ್ಲದೆ ಇದ್ದರೆ ಅದು ಶಪಿಸತ್ತೆ, ದುರುಪಯೋಗ ಮಾಡಿದಾಗ ಆ ಜೀವ ಶಪಿಸತ್ತೆ ನಮ್ಮನ್ನು ಅಂತ. ಆಹಾರ ಸೇವನೆ ಮಾಡಿದ ನಂತರ ಸನ್ಮಾರ್ಗದಲ್ಲಿ ನಡೆದ್ರೆ ಪಂಚಸೂನ ದೋಷ ಪರಿಹಾರ ಆಗುತ್ತೆ. ಅಂದರೆ ಅಲ್ಲೇ ಒಂದು ಪರಿಹಾರ ಮಾಡ್ತಾರೆ, ವೈಶ್ವದೇವ ಅಂತ ಹೆಸರು. ಅದು ಊಟ ಮಾಡೋಕ್ಕಿಂತ ಮೊದಲೇ, ಅಡುಗೆ ಆದಮೇಲೆ, ಊಟಕ್ಕಿಂತ ಮುಂಚೆನೇ ವೈಶ್ವದೇವ ಮಾಡಬೇಕು. ವೈಶ್ವದೇವದ ಮೂಲಕವಾಗಿ ಆ ಪಂಚಸೂನ ದೋಷವನ್ನು, ವಧ ದೋಷವನ್ನು, ಅಡುಗೆಯಲ್ಲಿ ವಧ ದೋಷ ಇದ್ದೇ ಇದೆಯಲ್ಲ, ತೋಯಿಸುತ್ತಾ, ಬೇಯಿಸುತ್ತಾ, ನಿನ್ನೆ ಹೇಳಿದ್ವಲ್ಲ, ಹೆಚ್ಚುತ್ತಾ ಕೊಚ್ಚುತ್ತಾ, ಅದೆಲ್ಲ ಪರಿಹಾರ ಆಗಬೇಕು ಅದರಲ್ಲಿ. ಜೊತೆಗೆ ನಾವು ಸತ್ಕಾರ್ಯಗಳನ್ನು ಮಾಡ್ತಾ ಹೋದಾಗ ಆ ದೋಷ ಉಳಿಯೋದಿಲ್ಲ, ದೋಷ ಪರಿಹಾರ ಆಗುತ್ತೆ. ಸರಿ ಇದೆ. ಇನ್ಯಾರಾದರೂ ಹೇಳ್ತೀರಾ? ಯಾರು ಹೇಳ್ತೀರಿ? ಇಷ್ಟೆಲ್ಲ ಜನ ಹೇಳ್ತೀರಿ ಅಂತಾರೆ. ಅಭಿದಯ? ಪ್ರಶ್ನೆ ಇದೆ. ಪ್ರಶ್ನೆ ಕೊಟ್ಟಿದ್ದೆ, ಒಳ್ಳೇದಾಯ್ತು. ಆಹಾರ ಅನ್ನೋದು
ನಾವು ಎಷ್ಟು ತಿಂದರೂ ಅದು ಅಂದರೆ ಅಷ್ಟು ಜೀವಗಳನ್ನ ಕೊಂದು ತಿಂದಂಗೆ ಆಗುತ್ತಲ್ವ. ಆವಾಗ ಆ ಪಾಪವನ್ನು ಯಾವಾಗ ಎಷ್ಟೊತ್ತಿಗೆ ಕಳೆಯಬಹುದು? ಅದೇ ಇದು ಈ ವೈಶ್ವದೇವ ಅಂತ ನಾವೇನು ಮಾಡ್ತಾ ಇದ್ದೀವಿ, ವೈಶ್ವದೇವವನ್ನು ಗೃಹಸ್ಥ ಮಾಡಬೇಕು. ಎಲ್ಲರೂ ಊಟ ಮಾಡ್ತಾರೆ, ಮನೆಯವರೆಲ್ಲರೂ ಗೃಹಸ್ಥ ಮಾಡಬೇಕು. ಆ ವೈಶ್ವದೇವದ ಸಂಕಲ್ಪವೇ ಏನು ಅಂದರೆ ಪಂಚಸೂನ ದೋಷ ಪರಿಹಾರಾರ್ಥಂ, ಈ ಜೀವಗಳನ್ನು ಕೊಂದ ದೋಷದ ಪರಿಹಾರಕ್ಕಾಗಿ ಅಂತಲೇ ಆ ವೈಶ್ವದೇವ ಅನ್ನೋ ವಿಧಿಯನ್ನು ಮಾಡುವಂಥದ್ದು. ಅದೊಂದು. ಇನ್ನೊಂದು ಈಗ ತಾನೇ ಪ್ರಸ್ತಾಪ ಆಗಿರುವಂಥದ್ದು ಅಂದರೆ ಮುಂದೆ ನಾವು ಮಾಡುವಂಥ ಪುಣ್ಯ ಕಾರ್ಯಗಳು, ಅದೇ ಆಹಾರ ಕೊಟ್ಟ ಶಕ್ತಿ ಬಳಸಿ ನಾವು ಮಾಡುವಂಥ ಪುಣ್ಯ ಕಾರ್ಯಗಳು ಆ ದೋಷವನ್ನು ಪರಿಹಾರ ಮಾಡ್ತವೆ. ಆದರೆ ಮುಖ್ಯವಾಗಿ ಉಣ್ಣುವಾಗಲೇ ಅನ್ನದಲ್ಲಿ ದೋಷ ಇರ್ತಾ ಉಣ್ಣಬಾರ್ದು, ಆ ದೋಷ ಪರಿಹಾರ ಮಾಡಿಕೊಂಡೇ ಉಣ್ಣಬೇಕು. ಹಾಗಾಗಿ ವೈಶ್ವದೇವವನ್ನು ಮಾಡಬೇಕು, ಅದೇ ಪರಿಹಾರ. ಅದಕ್ಕೆ ಮತ್ತು ಒಳ್ಳೆ ಮನಸ್ಸಿಂದ ಮಾಡಬೇಕು. ಅಂದರೆ ಈ ಅನ್ನದ ಹಿಂದೆ ಯಾವ್ಯಾವ ಜೀವಗಳಿದ್ದಾವೋ ಅವಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹರಿಸಿ ನಾವು ಒಂದು ಪ್ರಾರ್ಥಿಸಿ ಊಟ ಮಾಡಿದರೆ ಅದಕ್ಕೆಲ್ಲ ಹೋಗಿ ತಲುಪುತ್ತೆ ಆ ಜೀವಗಳಿಗೆಲ್ಲ. ಆ ದೇಹ ಇದ್ದರೆ ಏನಾಗ್ತಿತ್ತು ಅದಕ್ಕಿಂತ ಜಾಸ್ತಿ ಒಳ್ಳೇದಾಗತ್ತೆ ಅದಕ್ಕೆ. ಈಗ ಒಂದು ಯಾವುದೋ ಒಂದು ಗಿಡ ಅಂತ ಅಂದ್ಕೊಳ್ಳಿ, ಗಿಡವಾಗಿದ್ದು ಎಲ್ಲಿಗೆ ಹೋಗುತ್ತೆ, ಅದು ಏನು ಮಾಡುತ್ತೆ ಅದು. ಆದರೆ ಈ ಅದೊಂದು ಪ್ರಾಣಾಗ್ನಿಹೋತ್ರಕ್ಕೆ ಸಂದಾಗ, ಒಂದು ಭೋಜನ ಯಜ್ಞಕ್ಕೆ ಸಂದಾಗ ಅದು ಉದ್ಧಾರ ಆಗ್ಬೋದು, ಅದು ಎಷ್ಟೋ ಮೇಲಕ್ಕೆ ಬಂದ್ಬಿಡ್ಬೋದು. ಆ ಲಾಭ ಅದಕ್ಕಿದೆ ಅಂತ. ಸರಿನಾ? ಇನ್ಯಾರು ಹೇಳ್ತೀರಿ? ಧ್ವನಿ. ಹೇಗೆ ನಾವು ವರ್ಧಂತಿ ಅಥವಾ ವಾರ್ಷಿಕೋತ್ಸವದಲ್ಲಿ ನಾಟಕಗಳನ್ನು ಅಭ್ಯಾಸ ಮಾಡ್ತೀವೋ ಹಾಗೆ ಈ ಊಟ ಅನ್ನೋದು ಸಹಿತ, ಅದು ನಾವು ಸರಿಯಾದ ಊಟ ಮಾಡಿದ್ರೆ ಅದು ನಮ್ಮಲ್ಲಿ ಅದ್ವೈತ ಆಗತ್ತೆ. ಹಾಗೆ ಒಂದು ದಿವಸ ನಾವು ಪರಮಾತ್ಮನಲ್ಲಿ ಅದ್ವೈತವಾಗ್ತೇವೆ. ಆ ಕೊಟ್ಟ ಕೊನೆಯ ಜೀವದೇವಾದ್ವೈತದ ಅಭ್ಯಾಸ ಇದು ಅಂತ. ಈ ಊಟ ಇಲ್ಲ, ನಾಟಕಕ್ಕೆ ಮುಂಚಿನ ಅಭ್ಯಾಸ ಇದ್ದ ಹಾಗೆ ಅಂತ. ಸರಿ ಇದೆ, ಹೇಳಿ. ಮೊದಲು ದ್ವಾಪರ ಯುಗಗಳಲ್ಲಿ ಮೋಕ್ಷ ಪಡಿತಿದ್ದು ಆಹಾರ ಬ್ರಹ್ಮ ಎಂದು ಸ್ವೀಕರಿಸಿದ್ದಕ್ಕ ಅಥವಾ ತಪಸ್ಸಿನಿಂದ? ಒಳ್ಳೆ ಪ್ರಶ್ನೆ ಅದು. ಮುಂದಕ್ಕೆ ಹೇಳ್ತೀವಿ ಅದನ್ನ. ಇನ್ನೇನು ಪ್ರಶ್ನೆಗೆ ಉತ್ತರ ಮುಂದಿನ ಪಾಠ ಅದು. ಊಟ ಅಂದರೆ ತಪಸ್ಸು. ತಪಸ್ಸು ಅಂತ ಬೇರೆ ಇಲ್ಲ, ಇದೇ ಅದು. ಊಟವೇ ತಪಸ್ಸು. ಮುಂದಕ್ಕೆ ಬರುತ್ತೆ, ಬಂದಾಗ ನಿಂಗೆ ಉತ್ತರ ಸಿಗತ್ತೆ. ಇಷ್ಟಿಟ್ಕೊಳ್ಳೋಣ ಮಕ್ಕಳೇ. ನೀವು ಇನ್ನೂ ಅನೇಕರು ಹೇಳೋಕ್ಕಿದ್ದೀರಿ, ನಾವು ಹೇಳೋಕ್ಕಿದೆಯಲ್ಲ ಸ್ವಲ್ಪ. ಹಾಗಾಗಿ ಮುಂದಕ್ಕೆ ನಿಮಗೆ ಮತ್ತೆ ಅವಕಾಶ ಸಿಗುತ್ತೆ. ಇದು ಆ ಮೆಲ್ಕನ್ನೇ ಮುಂದುವರಿಸಿದ್ರೆ ಈ ಅದ್ವೈತ ಏರ್ಪಡ್ತಾ ಇದೆಯಲ್ಲ, ಅನ್ನಕ್ಕೂ ಮತ್ತು ನಮಗೂ ಅದ್ವೈತ ಏರ್ಪಡ್ತಾ ಇದೆಯಲ್ಲ, ಏರ್ಪಡಿಸೋರು ಯಾರು? ಅದ್ವೈತವನ್ನು ಯಾರು ಇದನ್ನು ಉಂಟು ಮಾಡ್ತಾ ಇದ್ದಾರೆ? ಈ ಒಂದು ಐಕ್ಯವನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ? ಅನ್ನ ಬಂದು ನಮ್ಮೊಳಕರಿಗೆ ನಾವು ಒಂದಾಗಿ ನಾವೇ ಆಗ್ತಾ ಇದೆಯಲ್ಲ, ಯಾರು ಮಾಡ್ತಾ ಇರೋದು ಅದನ್ನು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ. ಜಠರಾಗ್ನಿ. ಅದನ್ನು ಸುಶ್ರುತರು ಹೇಗೆ ಹೇಳ್ತಾರೆ, ಜಾಠರೋ ಭಗವಾನ್ ಅಗ್ನಿ. ಅವ್ರ ಶಬ್ದಗಳನ್ನು ನೋಡಿ. ಜಾಠರೋ ಭಗವಾನ್ ಅಗ್ನಿ. ಅಗ್ನಿಯನ್ನು ಭಗವಾನ್ ಅಂತ ಕರೆದ್ರು ಅವರು, ಅದನ್ನು ದೇವರು ಅಂತ ಕರೆದ್ರು ಸುಶ್ರುತರು. ಈಶ್ವರ ಅನ್ನಸ್ಯ ಪಾಚಕ. ಈ ಉಂಡ ಅನ್ನವನ್ನು ಜೀರ್ಣ ಮಾಡಿ ನಮ್ಮ ಮೈಯಾಗಿ ಪರಿವರ್ತನೆ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ಈ ಅಗ್ನಿ, ಜಠರಾಗ್ನಿ. ನಮ್ಮ ನಾಭಿಯ ಪರಿಸರದಲ್ಲಿರ್ತಕ್ಕಂಥ ಶಕ್ತಿ ಅದೊಂದು. ಅದು ಸಾಮಾನ್ಯವಾದ್ದಲ್ಲ, ಅದು ಭಗವಾನ್, ಅದು ಈಶ್ವರ. ಆದರೆ ಕಾಣ್ತಾ ಇಲ್ಲ ಅದು ಅಲ್ವಾ? ಮುಂದೆ ಅಗ್ನಿ ಬಗ್ಗೆ ಬಂದಾಗ ಅದನ್ನು ಹೆಚ್ಚು ಯೋಚನೆ ಮಾಡೋಣ. ಸೌಕ್ಷ್ಮ್ಯಾತ್ ವಿವೇಕ್ತುಂ ನೈವ ಶಕ್ಯತೆ. ತುಂಬ ಸೂಕ್ಷ್ಮವಾದ ಶಕ್ತಿ ಅದು, ಶಕ್ತಿ ರೂಪ. ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅಥವಾ ಬಿಡಿಸಿ ನೋಡಿದರೆ ಅಗ್ನಿ ಸಿಗೋದಿಲ್ಲ, ಶರೀರವನ್ನು ಛೇದಿಸಿ ನೋಡಿದರೆ ಅಗ್ನಿ ಸಿಗೋದಿಲ್ಲ, ಅಲ್ಲಿ ಅಗ್ನಿಯಿಂದ ಬೆಂಕಿ ಸಿಗೋದಿಲ್ಲ ಅಂತ. ಆದರೆ ಅಗ್ನಿಶಕ್ತಿ ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದೆ. ಅದೇ ಇದು. ಈ ಅನ್ನವನ್ನು, ಊಟ ಮಾಡಿದ ಆಹಾರ ವಸ್ತುವನ್ನು ಪರಿಣಾಮಗೊಳಿಸುವಂಥದ್ದು. ಏನಾಗಿ ಅಂದರೆ ರಸರಕ್ತ ಮಾಂಸ ಅಸ್ಥಿ ಮೊದಲಾಗಿರ್ತಕ್ಕಂಥ ದೇಹ ಧಾತುಗಳಾಗಿ ಪರಿವರ್ತನೆ ಮಾಡ್ತಾ ಇರುವಂಥದ್ದು, ಪರಿಣಾಮಗೊಳಿಸ್ತಾ ಇರುವಂಥದ್ದು ಯಾರು ಅಂದರೆ ಅದೇ ಅಗ್ನಿ, ಅದೇ ಈಶ್ವರ. ಗೀತೆ ನೆನಪು ಮಾಡ್ಕೊಳ್ಳಿ.
ನಾನೇ ವೈಶ್ವಾನರ, ಎಲ್ಲ ಪ್ರಾಣಿಗಳ ದೇಹದಲ್ಲಿ ನಾನಿದ್ದೇನೆ, ನೆಲೆಸಿದ್ದೇನೆ. ಪ್ರಾಣಾಪಾನಗಳು ಒಡಗೂಡಿ 4 ಬಗೆಯ ಏನು ಅನ್ನ ನನ್ನೊಳಗೆ ಬಂದು ಸೇರ್ತದೆಯೋ ಅದೆಲ್ಲವೂ ನಾನೇ ಪಚನಗೊಳಿಸುವವನು. ಈ ಅಡುಗೆ ಮನೆ ಅಡುಗೆ ನಿಜವಾದ ಅಡುಗೆ ಅಲ್ಲ, ಅಡುಗೆ ಮಾಡೋದು ಅಗ್ನಿ, ನಮ್ಮ ಒಳಗಿರ್ತಕ್ಕಂಥ ಅಗ್ನಿಯೇ ಅಡುಗೆ ಮಾಡೋದು. ಪಚಾಮಿ ಅಂದರೆ ನಾನೇ ಅಡುಗೆ ಮಾಡ್ತೇನೆ, ನಾನೇ ಪಾಕವನ್ನು ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇರುವಂಥದ್ದು. ಇವರು ಸುಶ್ರುತರು ಅದನ್ನೇ ಹೇಳಿದರು, ಪಾಚಕಃ ಅಂತ. ಪಾಚಕ ಅಂದರೆ ಅಡುಗೆ ಮಾಡೋನು ಅಂತ. ಯಾರು ಅಂದರೆ ಅದೇ ಅಗ್ನಿಯೇ ನಿಜವಾದ ಪಾಚಕ. ಮತ್ತು ಇದು ಈ ಅಡುಗೆ ಬಿಟ್ಟರೆ ಯಾರು, ಈ ಅಡುಗೆ ಏನು ಇದು ಅಂತಂದರೆ ಅದಕ್ಕೆ ಸಿದ್ಧತೆ ಮಾಡಿಕೊಡುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ನಾವು ಅದನ್ನು ಮೊದಲೇ ನಾವು ಬೇಯಿಸಿದರೆ, ಮೊದಲು ಸ್ವಲ್ಪ ಮೆತ್ತಗೆ ಮಾಡಿದರೆ, ಮೊದಲು ಅಗಿದು ಕೊಟ್ಟರೆ ಅಂದರೆ ಆ ಅಗ್ನಿಗೊಂದು ಸೇವೆ ಮಾಡಿದಾಗ ಅದು ಅಂತ. ಅದು ಮುಂದೆ ಮಾಡೋದನ್ನು ಮಾಡಲಿಕ್ಕಿದೆ, ನೀವು ಹಸಿ ತಿಂದರೂ ಅದು ಮಾಡೋ ಕೆಲಸ ಮಾಡುತ್ತೆ ಅದು. ಆದರೆ ಸುಗಮ ಮಾಡಿಕೊಡುವಂಥ, ಅದಕ್ಕೆ ಪೂರಕವಾಗಿ ಸೇವೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡೋದು ಹೊರತು ಪಾಚಕ ಯಾರು ಅಂದರೆ ಅಗ್ನಿಯೇ. ಪಾಕ ಎಲ್ಲಾಗತ್ತೆ ಅಂದರೆ ನಿಜವಾದ ಪಾಕ ಅಲ್ಲಾಗತ್ತೆ, ಎಲ್ಲಿ ಹೊಟ್ಟೆ ಒಳಗೆ ನಿಜವಾದ ಪಾಕ ಆಗುವಂಥದ್ದು. ಇದು ಸಣ್ಣ ಸಿದ್ಧತೆ ಅಷ್ಟೇ ಅಡುಗೆ ಮನೆಯಲ್ಲಿ ಮಾಡುವಂಥದ್ದು ಅಂತ. ಕಾಲಾಗ್ನಿ ರುದ್ರ ಪತ್ನೀಚ ನಿದ್ರಾಸ ಸಿದ್ಧ ಯೋಗಿನಿ. ಅವನೇ ಕಾಲಾಗ್ನಿ ರುದ್ರ. ಯಾರು ಅಂದರೆ ಮಣಿಪೂರ ಚಕ್ರದಲ್ಲಿ ನೆಲೆಸಿರ್ತಕ್ಕಂಥವನು ರುದ್ರದೇವ. ಅವನೇ ಕಾಲಾಗ್ನಿ ಅಂದರೆ ಕಾಲಕ್ಕೆ ತಕ್ಕಂತೆ ಮಧ್ಯಾಹ್ನ ಕಾಲ ಬಂದರೆ ಎದ್ದು ಬರುವವನು ಹಸಿವಾಗಿ, ಅವನೇ ಅವನು ಎನ್ನುವುದು ಇನ್ನೊಂದು ಮಾತು. ಹಾಗಾಗಿ ಇದು ಒಡಲೊಳಗೆ ಅಗ್ನಿರೂಪದಲ್ಲಿ ನೆಲೆಸಿರುವ ಪರಮಾತ್ಮನಿಗೆ ನಾವೆತ್ತುವ ತುತ್ತು ಹವಿಸ್ಸು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು ಸಂಗತಿಯನ್ನು ಗಮನಿಸಿ ಮುಂದಕ್ಕೆ ಹೋಗೋಣ ಇಲ್ಲಿಂದ. ಈ ಅದ್ವೈತ ಆಗದೇ ಇರೋ ಪದಾರ್ಥಗಳನ್ನು ಆದಷ್ಟು ನಾವು ತಿನ್ನಬಾರ್ದು. ಅದ್ವೈತ ಆಗದಿರೋ ಪದಾರ್ಥಗಳು ಒಳ್ಳೆ ಪದಾರ್ಥವೇ ಆದರೂ ಅದು ಜಾಸ್ತಿ ತಿಂದರೆ ಅದು ಅದ್ವೈತ ಆಗೋದಿಲ್ಲ. ಆಮೇಲೆ ಅದು ಬೇರೆ ಉಳಿಯುತ್ತೆ, ಅದು ಅನಾಹುತ ಮಾಡುತ್ತೆ. ಅಥವಾ ಆವಾಗವಾಗ ತಿಂದರು ಅದು ಜೀರ್ಣಕ್ಕಿಂತ ಮುಂಚೆ ಮತ್ತೆ ತಿಂದರೆ ಅದು ಅದೇ ಪರಿಣಾಮವನ್ನೇ ಮಾಡುತ್ತೆ. ಆದರೆ ಕೆಲವು ಆಹಾರ ವಸ್ತುಗಳೇ ಆಗಿವೆ, ಅದನ್ನು ತಿಂದರೆ ಅದು ಅದ್ವೈತ ಆಗೋದಿಲ್ಲ, ಅಂದರೆ ಜೀರ್ಣ ಆಗೋದಿಲ್ಲ ಅಂತ. ಜೀರ್ಣ ಆದರೆ ಅದ್ವೈತ ಆಗೋದು, ಅದು ಜೀರ್ಣ ಆಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಮೈದಾ. ಒಂದು ಉದಾಹರಣೆ ಮೈದಾ ಸುಲಭಕ್ಕೆ ಜೀರ್ಣ ಆಗೋದಿಲ್ಲ. ಅದು ಬೇರೆ ಆಹಾರ ವಸ್ತುಗಳಿಗೆ ಜೀರ್ಣ ಆಗೋಕ್ಕೆ ಏನು ಸಮಯ ಬೇಕೋ ಅದಕ್ಕಿಂತ ತುಂಬ ಜಾಸ್ತಿ ಸಮಯ ಬೇಕು ಅದಕ್ಕೆ, ಮೈದಾಕ್ಕೆ. ಒಂದರಿಂದ 2 ದಿನ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಈಗ ಬೇರೆ ಆಹಾರಕ್ಕೆ ಏನು ಸಮಯ ಬೇಕು ಅದಕ್ಕಿಂತ 1ರಿಂದ 2 ದಿನ ಜಾಸ್ತಿ ಬೇಕು. ಗ್ಲುಟೋನ್ ಅಥವಾ ಅಂಟಿನಂಶ ಇರುತ್ತಲ್ಲ ಅದರಲ್ಲಿ, ಅದರಿಂದಾಗಿ ಹೋಗಿ ಕರುಳಿನ ಗೋಡೆಗಳಿಗೆ ಅಂಟುಕೊಳ್ಳುತ್ತೆ ಅದೇ ಅಂತ. ಮೈದಾ ಒಳಗಡೆ ಹೋದರೆ ಕರುಳಿನ ಗೋಡೆಗಳಿಗೆ ಅದು ಅಂಟಿಕೊಳ್ಳುವ ಅಪಾಯ ಇದೆ, ಹೊರಗೆ ಹೋಗೋದಾಗೆ ಅದು ಅಂಟಿಕೊಂಡ್ರೆ ಇಂಥದ್ದಿದೆ ಅಂತ. ಹಾಗೆ ತುಂಬ ಅನೇಕ ಅನಾಹುತಗಳಿದೆ ಮೈದಾದಲ್ಲಿ. ಒಟ್ಟಿಗೆ ಅಂದರೆ ಆ ನಾರಿನಂಶ ಕಡಿಮೆ, ಅದರಲ್ಲಿ ನಾರಿನಂಶ ಇದ್ದಾಗ ಅದು ತುಂಬ ಅನುಕೂಲ ಆಗುತ್ತೆ, ಜೀರ್ಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಾರಿನಂಶ ಇಲ್ಲ, ಅಂಟಿನಂಶ ಇದೆ, ಗ್ಲುಟನ್ ಇದೆ, ಇದೆಲ್ಲ ಇರೋದ್ರಿಂದ ಮೈದಾ ಅಂದ್ರೆ ಏನು, ಗೋಧಿಯೇ ಕೆಟ್ಟು ಹೋಗಿದೆ ಇವತ್ತು. ಗೋಧೂಮ, ಗೋಧಿ ಅದಿಲ್ಲ ಇವತ್ತು. ಆ ಗೋಧಿಯನ್ನು ಕುಲಾಂತರ ಮಾಡಿ 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 ಅದು ಮೂಲ ಸ್ವರೂಪವನ್ನು ಕಳ್ಕೊಂಡಿದೆ ಇವತ್ತು. ಕುಲಾಂತರ ಮಾಡುವಾಗ ಹೇಗೆ ಮಾಡಿದ್ದಾರೆ ಅಂದರೆ ಹೊಟ್ಟೆಗೆ ತೊಂದರೆ ಆಗಬೇಕು, ತಿಂದವರ ಹೊಟ್ಟೆಗೆ ತೊಂದರೆ ಆಗಬೇಕು, ಆ ರೀತಿ ಕುಲಾಂತರವನ್ನು ಮಾಡಿದ್ದಾರೆ ಅಲ್ಲಿ. ಅದ್ಯಾಕೆ ಮಾಡಿದ್ದಾರೆ ಅಂದರೆ ಈ ಕ್ರಿಮಿ ತಿನ್ನಬಾರ್ದು ಅಂತ. ಕೃಷಿಯಲ್ಲಿ ಕ್ರಿಮಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ತಿಂದರೆ ತೊಂದರೆ ಆಗೋ ಥರದ ಬದಲಾವಣೆಗಳನ್ನು, ವಂಶವಾಹಿಗಳಲ್ಲಿ ಬದಲಾವಣೆ, ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿದ್ರ ಪರಿಣಾಮ ಈ ನಾವು ಕೂಡ ತಿಂತೇವಲ್ವ, ಕ್ರಿಮಿ ಮಾತ್ರ ಅಲ್ಲ, ನಾವು ತಿನ್ಬೇಕಲ್ವಾ, ನಮ್ಮ ಹೊಟ್ಟೆಗೂ ಕೂಡ ಅದು ತೊಂದರೆ ಮಾಡೋ ಸ್ಥಿತಿಯಲ್ಲಿ ಇವತ್ತಿದೆ ಅಂತ ಹೇಳ್ತಾರೆ. ಇವತ್ತು ಗೋಧಿ ಅನ್ನೋದೇ ಲಭ್ಯ ಇಲ್ಲ ಅನ್ನೋ ಮಟ್ಟಿಗಿದೆ, ನಿಜವಾದ ಗೋಧಿ ಅನ್ನೋದೇ ಲಭ್ಯ ಇಲ್ಲ ಅನ್ನೋ ಮಟ್ಟಿಗಿದೆ. ನಾವೆಲ್ಲ ಜವೆ ಗೋಧಿಯನ್ನು ಬಳಸ್ತೇವೆ ಆ ಜಾಗದಲ್ಲಿ, ಗೋಧಿ ಜಾಗದಲ್ಲಿ, ಯಾಕೆಂದರೆ ಅದು ಈ ದೋಷಗಳಿಲ್ಲ ಅದಕ್ಕೆ, ಅದು ಹೆಚ್ಚು ಆ ರೀತಿ ಕುಲಾಂತರಗೊಂಡಿಲ್ಲ. ರಾಮದೇವರಿಗೆ ಮಾಡುವಂಥದ್ದೆಲ್ಲ ಜವೆ ಗೋಧಿಯಿಂದ ಮಾಡ್ತೇವೆ, ಯಾಕೆಂದರೆ ಈ ಗೋಧಿಯನ್ನು ಮುಟ್ಟೋ ಹಾಗೆ ಇಲ್ಲ ಅಂತ, ಅಷ್ಟು ಕೆಟ್ಟಿದೆ ಅಂತ. ಆ ಕೆಟ್ಟ ಗೋಧಿಯನ್ನು ಮತ್ತೆ ಕೆಡಿಸಿದಾಗ ಮೈದಾ ಆಗತ್ತೆ ಅದು ಅಂತ. ಆ ಗೋಧಿಗೆ ಮತ್ತಷ್ಟು ಪರಿವರ್ತನೆಗಳನ್ನು, ಸಂಸ್ಕಾರಗಳನ್ನು ಕೊಟ್ಟಾಗ ಅದು ಮೈದಾ ಆಗುತ್ತೆ, ಅದು ಅನಾಹುತಗಳನ್ನು ಮಾಡುತ್ತೆ. ಹಾಗಾಗಿ ಪೂರಿ, ಬನ್ಸ್, ಬಾಳೆಹಣ್ಣು ಮೈದಾ ಹಿಟ್ಟು ಬೆಳೆಸಿ ಮಾಡಿತ್ತು ಬನ್ಸ್ ಅಲ್ವಾ, ಗೋಲಿ ಬಜೆ,
ಮೈಸೂರು ಬೋಂಡ, ಗೋಲಿಬಜೆ ಅಥವಾ ಮಂಗಳೂರು ಬೋಂಡ, ಮೈಸೂರು ಬೋಂಡ. ಕೆಲವರು ಹೋಳಿಗೆಯ ಹೊರಪದರವನ್ನು ಮೈದಾ ಹಿಟ್ಟಿಂದ ತಯಾರಿಸ್ತಾರೆ, ಅದು ಇದೆ. ಕೇರಳದಲ್ಲಿ ಮಲಬಾರ್ ಪರೋಟ, ತಮಿಳುನಾಡಲ್ಲಿ ಬನ್ ಪರೋಟ, ಪಂಜಾಬಲ್ಲಿ ಭಟೂರ ಅಂತ ಹೇಳ್ತಾರೆ ಇದನ್ನು. ಸಿಕ್ಕಿಮಲ್ಲಿ ಮೋಮೋಸ್ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ತುಂಬ ಜನಪ್ರಿಯ ಆಗ್ತಾ ಇದೆಯಂತೆ ಅದು ಮೋಮೋಸ್ ಅಂತ. ಬ್ರೆಡ್ಡು ಬನ್ನು ಇದೆಲ್ಲ ಅದೇ, ಬ್ರೆಡ್ಡು ಬನ್ನು ಅಂತ ಏನು ಸಿಗ್ತಾ ಇದೆ ಇದೆಲ್ಲ ಅದೇ. ಪಿಜ್ಜಾದ ಅಡಿಪದರ ಅದು ಅದೇ. ಆಮೇಲೆ ಚಿರೋಟಿ, ಬಾದಾಮ್ ಪುರಿ, ಜಲೇಬಿಗೂ ಅದನ್ನು ಬಳಸ್ತಾರೆ ಕೆಲವು ಕಡೆಗೆ, ಅಂದರೆ ಅನೇಕರು ಅದನ್ನು ಬಳಸ್ತಾರೆ. ಜಹಾಂಗೀರ್, ಬಾದುಷಾ ಅಥವಾ ಬಾದಶಾಹ ಸಾಟೆ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಇಂತಿಂಥ ವಸ್ತುಗಳೇ ಆಗಿದೆ ನೋಡಿ. ಅದರಿಂದಾಗಿ ಇದೆಲ್ಲ ಕೆಟ್ಟೋಗಿದೆ ಪೂರ್ತಿ. ಹಾಗೆ ಒಂದು ಬಗೆಯ ದಪ್ಪನೆಯ ಶಂಕರಪೊಳೆ, ಅದು ಕೂಡ ಮೈದಾದಿಂದ ಮಾಡಲ್ಪಡುತ್ತೆ ಅಂತ ಹೇಳ್ತಾರೆ. ನೆನಪು ಮಾಡಿಕೊಂಡು ಕೆಲವಷ್ಟೇ. ನೀವು ಇದನ್ನೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಅದು ಒಳಗೆ ಬರೋ ಸುಲಭ, ಹೊರಗೆ ಹೋಗಿ ಸುಲಭ ಇಲ್ಲ. ಹೋಗಲಿ, ಒಳಗಾದ್ರೂ ಕರಗಿ ಒಂದಾಗತ್ತ ನಮ್ಮಲ್ಲಿ ಅಂದರೆ ನಾನೇ ಬೇರೆ ಅಂತ ಕೂತಿರುತ್ತೆ ಒಳಗಡೆ. ಒಂದಾಗೋದು ಇಲ್ಲ ನಮ್ಮಲ್ಲಿ, ಹೊರಗೆ ಹೋಗೋದು ಇಲ್ಲ. ಒಳಗೊಂದು ಬಂದು ಕೂತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಆವಾಹನೆ ಆಗಿದೆ. ಭೂತ ಉಚ್ಚಾಟನೆ ಆಗೋದೇ ಇಲ್ಲ ಅಂತ ಅದು ಅಂತ. ಯಾವ ಮಾಂತ್ರಿಕರು ಬಂದರೆ ಉಚ್ಚಾಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಂಥದ್ದು ಅಂತ. ಹಾಗಾಗಿ ಇಂಥದ್ದನ್ನೆಲ್ಲ ತಿನ್ನಬಾರ್ದು. ಉತ್ತಮ ಪಕ್ಷ. ಅಧಮ ಪಕ್ಷ ಕಡಿಮೆ ತಿನ್ನಬೇಕು ಅಂತ. ಅದನ್ನು ತಿನ್ನೋ ಪ್ರಮೇಯ ಬಂದರೆ ಚೂರಪಾರ ತಿಂದು ಸುಧಾರಿಸ್ಕೊಳ್ಬೇಕು, ಜಾಸ್ತಿ ಅಂತೂ ತಿನ್ನಬಾರ್ದು ಅಂತ. ಇನ್ನು ಅನ್ನಂ ಮೃತ್ಯುಂ ತಮು ಜೀವಾತು ಮಾಹು ಅಂತ ಒಂದು ಮಾತಿದೆ. ಅನ್ನವೇ ಮೃತ್ಯು, ಅನ್ನವೇ ಜೀವನ ಔಷಧ. ಜೀವಾತು ಅಂದ್ರೇನು? ಜೀವನ ಕಾರಣ, ಜೀವನ ಔಷಧ ಎರಡೂ ಹೌದು ಅಂತ. ಜೀವನ ಕಾರಣ, ಜೀವನ ಔಷಧ ಗೊತ್ತು ನಮಗೆ. ಮೃತ್ಯು ಹೇಗೆ ಅಂದರೆ ಅದು ಈ ಮೊದಲು ಚಿಂತನೆ ಮಾಡಿದ್ದೇವೆ. ಸರಿಯಿಲ್ಲದ ಆಹಾರ ಸೇವನೆ ಮಾಡಿದರೆ ಮೃತ್ಯುವಾಗಿ ಪರಿಣಮಿಸುತ್ತೆ ನಮಗೆ ಅಂತ ಚಿಂತನೆ ಮಾಡಿದ್ದೇವೆ. ಇನ್ನೊಂದು ಬಗೆಯಲ್ಲೂ ಮೃತ್ಯು. ಅದು ಯಾವ ಬಗೆಯಲ್ಲಿ ಅಂತಂದರೆ ದಾನೆ ದಾನೆ ಮೇಲೆ ಕಾಹೆ ಖಾನೆ ವಾಲೆಕ ನಾಮ್ ಅಲ್ವಾ. ಒಬ್ಬನಿಗೆ ಇಷ್ಟು ಅಂತ ತೀರ್ಮಾನ ಆಗಿಬಿಟ್ಟಿದೆ ಮೊದಲೇ. ಆಹಾರ ಎಷ್ಟು ಅಗಳು ಅಂತ ತೀರ್ಮಾನ ಆಗಿಬಿಟ್ಟಿದೆ ಮೊದಲೇ. ಹಾಗಾಗಿ ನೀವು ಒಂದು ಅಗಳು ತಿಂದ್ರಿ ಅಂದರೆ ಹತ್ತಿರ ಹೋಗಿ ಮೃತ್ಯುವಿಗೆ ಅಂತೀವ್ರು ಅಂತ ಅರ್ಥ ಅದಕ್ಕೆ ಅಂತ. ನೀವು ಎಷ್ಟು ಊಟ ಮಾಡ್ತಾ ಹೋಗ್ತಿರೋ ಅಷ್ಟು ಮೃತ್ಯುವಿಗೆ ಹತ್ತಿರ ಆಗ್ತಾ ಹೋಗ್ತೀರಿ. ನಿಮ್ಮ ಪಾಲಿನ ಅನ್ನ ಖಾಲಿ ಆಗ್ತಾ ಬರ್ತಾ ಇದೆ ಅಂತ. ಆಯುಸ್ಸು ಅಂದ್ರೆ ಏನು? ಅನ್ನವೇ ಆಯುಸ್ಸು. ನಮಗೆ ಅಂತ ದೇವರು ಇಟ್ಟದ್ದು ಎಷ್ಟಿದೆಯೋ ಅದೇ ನಮ್ಮ ಆಯುಸ್ಸು. ಒಂದು ಜಾಸ್ತಿ ತಿಂತ ಬಂದರೆ ಬೇಗ ಸಾಯ್ಬೋದು. ಹಿತಮಿತ ತಿಂತ ಬಂದರೆ ದೀರ್ಘಕಾಲ ಬಾಳ್ಬೋದು, ಹೆಚ್ಚು ಕಾಲ ಬಾಳ್ಬೋದು. ಹಾಗಾಗಿ ಆಯುಸ್ಸು ಅಂದರೆ ಅದು ಕೇವಲ ಕಾಲ ಮಾತ್ರ ಅಲ್ಲ. ಆಯುಸ್ಸು ಅಂದರೆ ಶ್ವಾಸವೂ ಹೌದು. ಒಬ್ಬನಿಗೆ ಇಂತಿಷ್ಟು ಶ್ವಾಸಗಳು ಅಂತ. ಹಾಗಾಗಿ ಸಮಾಧಾನವಾಗಿ ಉಸಿರಾಡಿದರೆ, ದೀರ್ಘ ಉಸಿರಾಟ ಮಾಡಿದರೆ ದೀರ್ಘಕಾಲ ಬದುಕ್ಬೋದು. ಹಾಗೆ ಆಹಾರವೂ ಕೂಡ ಹೌದು. ಇಷ್ಟು ಇವನಿಗೆ ಅಂತ ತೀರ್ಮಾನ ಆಗಿದೆಯಲ್ಲ, ಅದನ್ನು ಬೇಗ ತಿಂದು ಮುಗಿಸ್ಬಾರ್ದು. ಅದನ್ನು ಮಿತಿಯಲ್ಲಿ ತಿನ್ನಬೇಕು. ರುಚಿಗೋಸ್ಕರ ತಿಂತ ಹೋಗಬಾರ್ದು. ಹೊಟ್ಟೆಗೆ ಎಷ್ಟು ಬೇಕೋ ನೋಡ್ಕೊಂಡು ತಿನ್ನಬೇಕು ಹೊರತು ರುಚಿ ಇದೆ ತಿನ್ನು ಮತ್ತೊಂದು ಆ ಥರ ಹೋಗಬಾರ್ದು. ಹಾಗಾಗಿ ದಾನೆ ಮೇಲೆ ಕಾಹೆ ಖಾನೆ ವಾಲಕ ನಾಮ್ ಅಂದರೆ ಏನು ಅಂದರೆ, ಅದರ ಅರ್ಥ ಏನು ಅಂದರೆ ಒಂದೊಂದು ಅಗಳು ನಮ್ಮನ್ನು ಮೃತ್ಯುವಿಗೆ ಹತ್ತಿರ ಮಾಡ್ತಾ ಇದೆ ಅಂತ. ಹಾಗಾಗಿ ಹಿತವಾದುದನ್ನು ತಿನ್ನು, ಮಿತವಾಗಿ ತಿನ್ನು ಎಂಬುದಾಗಿ ಹೇಳುವಂಥದ್ದು. ಬೆಳೆಸಿ ಮುನ್ನಡೆಸಿ ಮತ್ತು ಸಾವಿನತ್ತವೇ ನಮ್ಮನ್ನು ನಡೆಸತ್ತೆ ಅನ್ನ ಎಂಬುದಾಗಿ ಬಲ್ಲವರು ಹೇಳುವಂಥದ್ದು. ಆಹಾರ ಹೆಚ್ಚಾದರೆ, ಕಡಿಮೆ ಆದರೂ ತೊಂದರೆ ಇದೆ. ಆಹಾರ ಕಡಿಮೆ ಆದರೆ, ಹೆಚ್ಚಾದರೆ ತುಂಬ ತೊಂದರೆ ಇದೆ. ಭಾಳಷ್ಟು ತೊಂದರೆಗಳಿದ್ದಾವೆ. ಇಷ್ಟಿಟ್ಕೊಳ್ಳೋಣ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ನಿನ್ನೆ ನಾವು ನಿಮ್ಮನ್ನು ಕೇಳಿದ್ವು ಊಟ ಅಂದರೆ ಏನು ಅಂತ. ನೀವು ಹೇಳಿದ್ರಿ ಯಜ್ಞ ಅಂತ. ನಾವು ಹೇಳ್ತೀವಿ ಯಜ್ಞ ಅಂತ. ಊಟ ಅಂದರೆ, ಭೋಜನ ಅಂದರೆ ಯಜ್ಞ ಅಂತ. ಈಗ ನೀವು ನಾವು ಮಾತ್ರ ಅಲ್ಲ, ವೇದವು ಕೂಡ ಈ ಭೋಜನವನ್ನು ಯಜ್ಞ ಅಂತ ಹೇಳಿದೆ. ಉಪನಿಷತ್ತು ಹೇಳಿದೆ ಭೋಜನವನ್ನು ಯಜ್ಞ ಅಂತ. ಉಪನಿಷತ್ತು ಕೂಡ ಹೇಳಿದೆ. ಅದಕ್ಕೆ ಅಂತ ಒಂದು ಉಪನಿಷತ್ತಿದೆ. 108 ಉಪನಿಷತ್ತುಗಳ ಪೈಕಿಯಲ್ಲಿ ಒಂದು ಉಪನಿಷತ್ತು ಇದಕ್ಕೋಸ್ಕರವೇ ಇದೆ. ಇನ್ನು ಬೋಧಾಯಂದರು ತಮ್ಮ ಧರ್ಮಸೂತ್ರಗಳಲ್ಲಿ ಹೇಳ್ತಾರೆ ಯಜ್ಞ ಇದು ಆತ್ಮಯಾಗ ಎಂಬುದಾಗಿ ಬೋಧಾಯಂದರು ಹೇಳ್ತಾರೆ. ಶಂಕರಾಚಾರ್ಯರು ತಮ್ಮ ಪ್ರಪಂಚಸಾರ ತಂತ್ರ ಎಂಬ ಗ್ರಂಥದಲ್ಲಿ, ತಂತ್ರ ಗ್ರಂಥ ಅದು,
ಅಲ್ಲಿ ಅವರು ಪ್ರಾಣಾಗ್ನಿಹೋತ್ರದ ಬಗ್ಗೆ, ಯಜ್ಞದ ಬಗ್ಗೆ, ಊಟ ಹೇಗೆ ಯಜ್ಞ ಆಗುತ್ತೆ ಅನ್ನೋ ಬಗ್ಗೆ ಅವರು ವಿವರಿಸಿದ್ದಾರೆ. ಇನ್ನು ಚರಕರು ಚರಕ ಸಮಿತಿಯಲ್ಲಿ ಹೇಳಿದ್ದಾರೆ, ಭಾವಮಿಶ್ರರು ಭಾವಪ್ರಕಾಶದಲ್ಲಿ ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಭೋಜನವನ್ನು ಯಜ್ಞ ಅಂತಲೇ ಹೇಳಿದ್ದಾರೆ. ನಿಮಗೆ ನಾವು ಕೆಲವು ಉದಾಹರಣೆ ಕೊಟ್ಟಿದ್ದು, ಇಡೀ ಭಾರತೀಯ ಸಂಸ್ಕೃತಿ ಭೋಜನವನ್ನು ಯಜ್ಞ ಅಂತ ಹೇಳಿದೆ. ಪ್ರಾಚೀನ ಭಾರತೀಯ ಸಂಸ್ಕೃತಿ ಇಡೀ ಯಾರೋ ಒಬ್ಬರೊಬ್ಬರು ಹೇಳಿದರೆ ಏನೋ ಅವ್ರ ಭಾವನೆ ಅಂತ ಅನ್ಬೋದು. ಆಗಲ್ಲ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬದುಕಿ ಬಾಳಿರ್ತಕ್ಕಂಥ ಮಹಾತ್ಮರುಗಳು, ಬೇರೆ ಬೇರೆ ಪ್ರದೇಶಗಳಲ್ಲಿದ್ದವರು, ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲ ಅಂಥವರು ಕೂಡ ಇದೇ ಮಾತನ್ನೇ ಹೇಳಿದ್ದಾರೆ. ಭೋಜನ ಅಂದರೆ ಯಜ್ಞ ಅನ್ನೋ ಮಾತನ್ನೇ ಹೇಳಿದ್ದಾರೆ. ಅನ್ನುವಾಗ ಅದು ಸುಮ್ಮನೆ ಮಾತಲ್ಲ, ಅದರ ಹಿಂದೆ ಒಂದು ಶೋಧನೆ ಇದೆ, ಸಂಶೋಧನೆ ಇದೆ, ಸಮೀಕ್ಷೆ ಇದೆ, ಅದರ ಹಿಂದೆ ಒಂದು ತತ್ವದರ್ಶನ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಅಂತ ಹೇಗಪ್ಪ ಯಜ್ಞ ಆಗುತ್ತೆ? ಇದು ಯಜ್ಞ ಅಂದರೆ ಅಗ್ನಿ ಬೇಕಲ್ವಾ, ಅದಕ್ಕೆ ಯಾಗಶಾಲೆ ಬೇಕಲ್ವಾ ಅಂತಂದರೆ, ಈ ಶರೀರವೇ ಯಾಗಶಾಲೆ, ಜಠರಾಗ್ನಿಯೇ ಅಗ್ನಿ, ಯಜ್ಞಾಗ್ನಿ. ನಾವೇನು ಊಟ ಮಾಡ್ತೇವೆ ಅದೇ ಹವಿಸ್ಸು. ಸರಿಯಾಗಿ ಊಟ ಮಾಡಿದರೆ ಮಾಡುವ ಊಟವೇ ಹವಿಸ್ಸು. ಒಟ್ಟಾರೆ ಭೋಜನವೇ ಯಜ್ಞ. ಎಲ್ಲ ದೇವತೆಗಳಿಗೆ ತೃಪ್ತಿ, 33 ಕೋಟಿ ದೇವತೆಗಳಿಗೆ ತೃಪ್ತಿ. ಇದೇ ಶಬ್ದಗಳಿದೆ. 33 ಕೋಟಿ ದೇವತೆಗಳಿಗೆ ತೃಪ್ತಿ ಆಗುತ್ತೆ ಅನ್ನೋ ಶಬ್ದವೇ ಇದೆ ಗ್ರಂಥಗಳಲ್ಲಿ. ಹಾಗಾಗಿ ಅದು ಯಜ್ಞ ಅನ್ನೋದಕ್ಕೆ ಕೂಡ ವಿವರಣೆ ಏನು? ದೇವತೋದ್ದೇಶಕ್ಕೆ ದ್ರವ್ಯ ತ್ಯಾಗ ಅಲ್ವಾ? ನೀವು ಕೇಳಿದಿರಿ ಈ ಮಾತನ್ನು ಮೊದಲೇ. ಯಾಗ ಅಂದರೆ ಏನು? ಒಂದು ಅಕ್ಷರ ಹಿಂದ್ಗಡೆ ಸೇರಿಸಿ ಅಂತ. ಯಾಗ ಅಂದರೆ ಒಂದು ಅಕ್ಷರ ತಕಾರ ಹಿಂದ್ಗಡೆ ಸೇರಿಸಿ, ತ್ಯಾಗ ಅಂತ. ಯಾಗ ಅಂದರೆ ತ್ಯಾಗ ಅಂತ, ಸಮರ್ಪಣೆ ಅಂತ. ಒಂದು ದೇವತೆಯನ್ನು ಲಕ್ಷ್ಯವಾಗಿಟ್ಟುಕೊಂಡು ನಾವು ಏನನ್ನು ಹವಿಸ್ಸನ್ನು ತ್ಯಾಗ ಮಾಡ್ತೇವೆ, ದ್ರವ್ಯವನ್ನು ತ್ಯಾಗ ಮಾಡ್ತೇವೆ, ಅದೇ ಯಜ್ಞ. ಇಲ್ಲೂ ಕೂಡ ಅದೇ ಅಂತ. ಪರಮಾತ್ಮನನ್ನು ಮತ್ತು 33 ಕೋಟಿ ದೇವತೆಗಳನ್ನು, ಪಿತೃಗಳನ್ನು ಲಕ್ಷ್ಯವಾಗಿಟ್ಟುಕೊಂಡು ನಾವು ದ್ರವ್ಯ ತ್ಯಾಗ ಮಾಡಬೇಕು. ಈ ಊಟ ಅಂದರೆ ಊಟವೂ ಕೂಡ ತ್ಯಾಗವೇ ಆಗಿ ಪರಿಣಮಿಸ್ಬೋದು. ನಮಗೆ ಅನ್ನೋ ಭಾವ ಇಲ್ಲದೆ, ಇದನ್ನು ನಮಮ ಎನ್ನುವ ಹಾಗೆ ಪರಮಾತ್ಮನಿಗೆ, ದೇವತೆಗಳಿಗೆ ಅನ್ನೋ ಭಾವದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿದಾಗ ಅದು ದೇವತ ಉದ್ದೇಶಕ್ಕೆ ದ್ರವ್ಯ ತ್ಯಾಗ ಆಗತ್ತೆ. ಅದು ಯಾಗವೇ ಆಗತ್ತೆ. ಅದು ನಾನು ತ್ಯಾಗ ಮಾಡಿದ್ರಿಂದ ಮಾತ್ರ ನಮಗೆ ಇಲ್ಲದೆ ಹೋಗೋದಿಲ್ಲ. ಅದು ದೇವರಿಗೆ ಅಂತ ಊಟ ಮಾಡಿದರೆ ನಮ್ಮ ಮೈಯೊಳಗೆ ಹೋಗಿ ನಮಗೆ ಬೇಕಾದ ಪುಷ್ಟಿ ಕೊಡದೇ ಇರೋದಿಲ್ಲ. ಅದು ಹೆಚ್ಚಾಗಿ ಕೊಡುತ್ತೆ, ವಿಶೇಷವಾಗಿ ಕೊಡುತ್ತೆ, ಪಾವಿತ್ರವನ್ನು ಕೂಡ ಕೊಡುತ್ತೆ. ಹಾಗಾಗಿ ಈ ನೈವೇದ್ಯ ಮಾಡಿದ್ದನ್ನೆಲ್ಲ ದೇವರು ತಿನ್ನೋದಾದರೆ ಭಾಳ ಜನ ನೈವೇದ್ಯವನ್ನೇ ಮಾಡ್ತಿರ್ಲಿಲ್ಲ ಅಲ್ವಾ? ಅಷ್ಟಕ್ಕಷ್ಟು ಸಿಗುತ್ತೆ ನಮಗೆ, ಪ್ರಸಾದವಾಗಿ ಸಿಗುತ್ತೆ. ಸಿಗಬೇಕಾದ್ರೆ ಮೊದಲು ಬರೀ ಒಂದು ಊಟ ಅಂದರೆ ಒಂದು ಆಹಾರ ಪದಾರ್ಥವಾಗಿತ್ತು, ಈಗ ಪ್ರಸಾದವಾಗಿ ಸಿಗುತ್ತೆ ನನಗೆ. ಪ್ರಸನ್ನತೆ, ಪ್ರಸಾದ ಭಗವಂತನದ್ದು ಸೇರ್ಕೊಂಡು ಬಂದಿದೆ ನೋಡಿ. ಹಾಗಾಗತ್ತೆ ಇದು ಎಂಬುದು. ಈಗ ಒಂದೊಂದನ್ನೇ ಒಂದು ಚೂರು ನೋಡ್ಕೊಂಡು ಹೋಗೋಣ. ಈ ಗ್ರಂಥಗಳು ತುಂಬ ವಿಸ್ತಾರವಾಗಿದೆ. ಸ್ವಲ್ಪ ಮುಟ್ಟಿ ಹೋಗೋಣ ಈ 5-6 ಗ್ರಂಥಗಳನ್ನು. ಅಲ್ಲೂ ಹೇಳಿದೆ ಈ ಮಾತುಗಳು ಅನ್ನೋದಕ್ಕೆ ಒಂದ್ಸತಿ ಗಮನಿಸಿ ಮುಂದಕ್ಕೆ ಹೋಗೋದು. ಮುಂದಕ್ಕೆ ಪ್ರಾಣಾಗ್ನಿಹೋತ್ರ ಅಂತ ಒಂದು ವಿಷಯ ಇದೆ, ಆ ಸಮಯದಲ್ಲಿ ವಿಸ್ತಾರವಾಗಿ ನೋಡೋಣ ಅದನ್ನು. ಮೊದಲನೇದಾಗಿ ಭಾವಪ್ರಕಾಶ, ಆಯುರ್ವೇದದ ಗ್ರಂಥ ಅದು. ಭಾವಮಿಶ್ರ ಅನ್ನುವ ಮಹಾನುಭಾವ ರಚನೆ ಮಾಡಿರುವಂಥದ್ದು. ಲಘುತ್ರಯಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಬೃಹತ್ರಯಿ, ಲಘುತ್ರಯಿ. ಅಲ್ಲಿ ಆ ಲಘುತ್ರಯಿಯಲ್ಲಿ ಒಂದು ಬರುವಂಥದ್ದು. ಅಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಸಾಯಂ ಪ್ರಾತರ ಮನುಷ್ಯಾಣ ಅಶನಂ ಶ್ರುತಿ ಬೋಧಿತಂ ನಾಂತರ ಭೋಜನಂ ಕುರ್ಯಾತ್ ಅಗ್ನಿಹೋತ್ರ ಸಮೋ ವಿಧಿ. ಇದು ಊಟ ಯಾವಾಗ ಮಾಡಬೇಕು ಮಾಡಬಾರ್ದು ಅಂತ ಅನ್ನೋಕ್ಕೆ ಇರುವಂಥದ್ದು. ಇದು ಸಾಯಂ ಪ್ರಾತಃ, ಮಧ್ಯಾಹ್ನಕ್ಕಿಂತ ಮೊದಲು. ಪ್ರಾತಃ ಅಂದರೆ ಮಧ್ಯಾಹ್ನಕ್ಕಿಂತ ಮೊದಲು ಅಂತ, ಯಾಕಂದ್ರೆ ಅಲ್ಲೇ ವಿವರಣೆ ಕೊಡ್ತಾರೆ ಅವರು. ಪ್ರಥಮ ಯಾಮಾದ್ ಉಪರಿ, ದ್ವಿತೀಯ ಯಾಮಾತ್ ಅರ್ವಾಕ್ ಅಂತ ಅಲ್ಲೇ ವಿವರಣೆ ಕೊಟ್ಟಿದ್ದಾರೆ ಅವರು. ಪ್ರಾತಃ ಅಂದರೆ ಬೆಳಗ್ಗೆ ಮುಂಚೆ ಅಂತ ಅನ್ಕೋಬೇಡಿ, ಹಾಗಲ್ಲ. ಪ್ರಾತಃ ಕಾಲದಲ್ಲಿ ದೇವತೆಗಳಿಗೆ, ಮಧ್ಯಾಹ್ನ ಕಾಲದಲ್ಲಿ ಮನುಷ್ಯರಿಗೆ, ಅಪರಾಹ್ನ ಕಾಲದಲ್ಲಿ ಪಿತೃಗಳಿಗೆ ಊಟ ಅಂತ. ಭೋಜನ ಪ್ರಾತಃ ಕಾಲದಲ್ಲಿ, ಪೂರ್ವಾಹ್ನದಲ್ಲಿ ದೇವತೆಗಳಿಗೆ, ಮಧ್ಯಾಹ್ನದಲ್ಲಿ ಮನುಷ್ಯರಿಗೆ, ಅಪರಾಹ್ನದಲ್ಲಿ ಪಿತೃಗಳಿಗೆ. ಮನುಷ್ಯರ ಸಮಯ ಯಾವುದು? ಆ ಮಧ್ಯಾಹ್ನಕ್ಕಿಂತ ಪೂರ್ವದ ಕಾಲ. ಮಧ್ಯಾಹ್ನ ಮೀರಬಾರದು. ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತವನ್ನು ಸರಿ 2 ಭಾಗ ಮಾಡಿದರೆ ಆ ಮಧ್ಯಭಾಗವನ್ನು ಮೀರಿ ಹೋಗಬಾರ್ದು. ಅದಕ್ಕಿಂತ ಹಿಂದಕ್ಕೆ ಬರಬೇಕು. ಯಾಮ ಯುಗ್ಮಂ ನಲಂಘಜೆ, 2 ಯಾಮ ಕಳಿಬಾರ್ದು ಅಂತ ಲೆಕ್ಕ ಅದು. ಅದನ್ನು ಅವರು ಆ ಭಾಷೆಯಲ್ಲಿ ಹೇಳ್ತಾ ಇರುವಂಥದ್ದು. ಸಾಯಂ ಪ್ರಾತಃ ಮನುಷ್ಯಾಣ ಅಶನಂ ಶ್ರುತಿ ಬೋಧಿತಂ. ಇದು ಯಾರು? ಭಾವಮಿಶ್ರ ಹೇಳಿದ್ದಲ್ಲ ಇದು.
ಮತ್ತೆ ಯಾರು ಹೇಳಿದ್ದು? ಶ್ರುತಿ ಬೋಧಿತಂ, ವೇದ ಹೇಳ್ತಾ ಇರುವಂಥದ್ದು, ವೇದವಾಣಿ ಇದು. ಏನಪ್ಪ ಅಂದರೆ ಹಗಲೊಮ್ಮೆ, ರಾತ್ರಿ ಒಮ್ಮೆ, ಸಾಯಂಕಾಲ ಒಮ್ಮೆ ಊಟ ಮಾಡು. ನಾಂತರ ಭೋಜನಂ ಕುರ್ಯಾತ್, ಇದನ್ನು ಬಿಟ್ಟು ಮಧ್ಯೆಯಲ್ಲೂ ಊಟ ಮಾಡಬಾರ್ದು. ಈ 2 ಸಮಯಗಳನ್ನು ಬಿಟ್ಟು ಮಧ್ಯೆಯಲ್ಲೂ ಕೂಡ ಊಟ ಮಾಡಬಾರ್ದು. ನಾಂತರ ಭೋಜನಂ ಕುರ್ಯಾತ್. ನಮಗೆ ಬೇಕಾಗಿರೋ ಭಾಗ ಮುಂದಕ್ಕಿದೆ. ಅಗ್ನಿಹೋತ್ರ ಸಮೋ ವಿಧಿ. ಈ ವಿಧಿ ಇದೆಯಲ್ಲ, ಇದು ಅಗ್ನಿಹೋತ್ರಕ್ಕೆ ಸಮಾನವಾಗಿರುವಂಥದ್ದು. ಈ ಊಟವೆನ್ನುವುದು ಅಗ್ನಿಹೋತ್ರ ಅಂತ. ಅಗ್ನಿಹೋತ್ರಕ್ಕೂ ಇದೇ ರೀತಿ ವಿಧಿ ಇದೆ. ಸಾಯಂ ಪ್ರಾತಃ, ಅಲ್ಲೂ ಕೂಡ ಹಾಗೆ ಇರುವಂಥದ್ದು. ಸೂರ್ಯೋದಯಕ್ಕೆ ಮತ್ತು ಸೂರ್ಯಾಸ್ತಕ್ಕೆ ಅಂತ ಇರುವಂಥದ್ದು. ಅದೇ ಬಗೆಯಲ್ಲಿ ಈ ಊಟವೂ ಕೂಡ ಆ ಹೊತ್ತಲ್ಲ, ಅದೇ ಹೊತ್ತು ಅಂತ ಅನ್ಕೋಬೇಡಿ. ಇಲ್ಲಿ ಸೂರ್ಯೋದಯಕ್ಕೆ ಮಾಡ್ತಾರೆ, ಇಲ್ಲಿ ಸೂರ್ಯೋದಯಕ್ಕೆ ಮಾಡಬಾರ್ದು, ಖಂಡಿತ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸಂಧ್ಯಾಕಾಲ ಅದು ಅತ್ಯಂತ ನಿಷಿದ್ಧವಾಗಿರುವಂಥ ಕಾಲ. ಆದರೆ 2 ಸಾರಿ ಮಾಡಬೇಕು ಅನ್ನೋದು, ಈಗ ಅಗ್ನಿಹೋತ್ರ ಅನ್ನುವಾಗ ಇವತ್ತೇನೋ ವಿಶೇಷ ಮನಸ್ಸು ಬಂತಂದು ಮಧ್ಯಾಹ್ನ ಒಂದು ಸರಿ ಮಾಡಿಬಿಡೋದು, ಮಧ್ಯದ ಮೇಲೆ ಮತ್ತೊಂದು ಸತಿ ಇದೆಲ್ಲ ಮಾಡೋ ಹಾಗಿಲ್ಲ. ಅದು ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಅಂದರೆ ಅಷ್ಟೇ ಅದು ಅಂತ ಆಗಲೇ ಮಾಡೋಕ್ಕಿರುವಂಥದ್ದು ಹೊರತು ಮಧ್ಯೆ ಮಧ್ಯೆ ನೆನಪಾದಾಗಲೇ ಅಗ್ನಿಹೋತ್ರ ಮಾಡೋಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ಅಲ್ವಾ? ಅಗ್ನಿಹೋತ್ರ ಆಗೋದಿಲ್ಲ ಅಲ್ವಾ? ಅದು ಹಾಗೆ ಊಟವೂ ಕೂಡ ಅಂತ. ಅದು ಅಗ್ನಿಹೋತ್ರ ಅದು. ಹಾಗಾಗಿ ಅದನ್ನು 2 ಬಾರಿ ಮಾಡಬೇಕು. 2 ಸಮಯ ಏನು ಹೇಳಿದೆಯೋ ಆ ಸಮಯದಲ್ಲಿ ಮಾಡಬೇಕು ಅನ್ನುವಾಗ ವೇದ ಭೋಜನವನ್ನು ಅಗ್ನಿಹೋತ್ರ ಎಂಬುದಾಗಿ ಹೇಳ್ತು. ಅಗ್ನಿಹೋತ್ರಕ್ಕೆ ಸಮವಾದ ವಿಧಿ ಎಂಬುದಾಗಿ ಹೇಳ್ತು ಎಂಬುದನ್ನು ನಾವು 2 ಕಡೆಯಿಂದ ಭಾವಮಿಶ್ರರ ಮೂಲಕವಾಗಿ, ಭಾವಪ್ರಕಾಶ ಗ್ರಂಥದ ಮೂಲಕವಾಗಿ, ವೇದದ ಮೂಲಕವಾಗಿ ನಾವು ತಿಳ್ಕೊಳ್ಳೋಕ್ಕಿರೋವಂಥದ್ದು. ಇನ್ನು ಚರಕ ಸಂಹಿತೆ. ಚರಕ ಸಂಹಿತೆ ಏನು ಹೇಳುತ್ತೆ ಅಂದರೆ, ಸರಿಯಾಗಿ ಉಣ್ಣುವವನು ಆಹಿತಾಗ್ನಿ, ಅಗ್ನಿಹೋತ್ರಿ ಅಂತ ಹೇಳ್ತಾ ಇದೆ ಚರಕ ಸಂಹಿತೆ. ನೋಡಿ, ಅಗ್ನಿಹೋತ್ರ ನಡೆಸುವಂಥದ್ದು ತುಂಬ ಕಷ್ಟ. ಈ ನಮ್ಮ ಕಾಲದಲ್ಲಿ, ನಮ್ಮ ತಲೆಮಾರಲ್ಲಿ ಯಾರಾದರೂ ನಮ್ಮ ಈ ಬಳಗದಲ್ಲಿ ಅಗ್ನಿಹೋತ್ರಗಳಾಗ್ತಾರೆ ಅಂತ ತುಂಬ ಪ್ರಯತ್ನ ಮಾಡಿದೆ. ಕೊನೆಗೆ ಇತ್ತೀಚೆಗೆ ನಮಗೆ ಮಂಜುನಾಥ್ ಭಟ್ರು ಸಿಕ್ಕಿದ್ರು. ಇಲ್ಲಿ ಅಗ್ನಿಹೋತ್ರ ನಾವು ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಆಯಿತು. ಅಂದರೆ ಎಷ್ಟು ನಾವು ಅನೇಕರಿಗೆ ಹೇಳಿದ್ದೇವೆ, ಅನೇಕರಿಗೆ ಚರ್ಚೆ ಮಾಡಿದ್ದೇವೆ, ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತ. ಇಷ್ಟು ಸಮಯ ಕಳೆದು ಹತ್ತತ್ರ 1 ತಲೆಮಾರು ಅಂತ ಅನ್ಬೋದು, ಅಷ್ಟು ಕಳೆದು ನಮಗೊಬ್ಬರು ಅಗ್ನಿಹೋತ್ರ ಮಾಡೋವಂಥವ್ರು ಸಿಕ್ಕಿದ್ರು. ತುಂಬ ಫಲ ಇದೆ ಅಗ್ನಿಹೋತ್ರಕ್ಕೆ. ಆ ಸಂದರ್ಭ ನಿಮಗೆ ನೆನಪಿದೆಯಲ್ವಾ? ಜಟಾಯು ಮರಣಾಸನ್ನನಾದಾಗ ರಾಮ ಮಾಡುವ ಆಶೀರ್ವಾದ, ಅಗ್ನಿಹೋತ್ರಗಳಿಗೆ ಸಿಗುವ ಲೋಕ ನಿನಗೆ ಸಿಗಲಿ ಅಂತ. ಅಷ್ಟು ದೊಡ್ಡದು ಅಗ್ನಿಹೋತ್ರ ಅಂದರೆ. ಆದರೆ ಅಗ್ನಿಹೋತ್ರ ಮಾಡೋಕ್ಕೆ ಸಾಧ್ಯ ಆಗದಿದ್ದರೂ ಸದೃಶವಾದ ಫಲ ಪಡೆಯೋಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ ಸರಿಯಾಗಿ ಊಟ ಮಾಡಿದರೆ ಅಂತ. ಅಂದರೆ ಅದರ ಮಹತ್ವವನ್ನು ನೀವು ಗಮನಿಸಬೇಕು. ಇದು ಯಾರೋ ನಾವು ಹೀಗೆ ಅತಿಶಯೋಕ್ತಿ ಹೇಳ್ತಾ ಇರೋದಿಲ್ಲ, ನಿಮಗೆ ಆಚಾರ್ಯರುಗಳ ವಚನವನ್ನು ನಿಮ್ಗೆ ಉಲ್ಲೇಖ ಮಾಡಿ ಕೊಡ್ತಾ ಇರುವಂಥದ್ದು. ಚರಕರ ಮಾತು, ಹಿತಾಭಿರ್ಜುಹುಯಾತ್ ನಿತ್ಯಂ ಅಂತರಗ್ನಿಂ ಸಮಾಹಿತ. ಸಮಾಹಿತ ಅಂದರೆ ಸಮಾಧಾನ ಚಿತ್ತನಾಗಿ. ಹೇಗೆ ಯಜ್ಞಕ್ಕೆ ಸಮಾಧಾನ ಬೇಕೋ, ಏಕಾಗ್ರತೆ ಬೇಕೋ, ಗಬ ತಿನ್ನೋದಲ್ಲ ಊಟ ಮಾಡೋದು ಅಂತಂದರೆ ಅಲ್ವಾ? ಈ ಬಕ ಊಟ ಮಾಡೋದು ಅಂತ ಹೇಳ್ತಾರೆ, ಕೇಳಿದಾರೆ ನೀವು? ಬಕ ತಿಂದ ಅಂತ ಹೇಳ್ತಾರೆ. ಏನು, ಯಾಕೆ ಹಾಗೆ ಹೇಳ್ತಾರೆ? ಬಕ ಅಂತ ಒಬ್ಬ ಇದ್ದ ಹಿಂದೆ ದ್ವಾಪರ ಯುಗದಲ್ಲಿ ಅಲ್ವಾ, ಬಂಡಿ ಊಟ ಮಾಡೋನು. ಅವನು ಬಕ ತಿಂತ ಇದ್ದ, ಅವನ ಥರ ತಿನ್ಬೇಡ ಅಂತ ಅವ್ರು ಹೇಳ್ತಾ ಇರೋದು, ಬಕ ತಿನ್ಬೇಡ ಅಂತ. ಆ ತರಹ ಅಲ್ಲ. ಸಮಾಹಿತ ಅಂದರೆ ಸಮಾಧಾನ ಚಿತ್ತನಾಗಿ, ಅನ್ನದ ಮೇಲೆ ಏಕಾಗ್ರನಾಗಿ, ತನ್ಮನ ಭುಂಜಿತ, ಅನ್ನದ ಮೇಲೆ ಏಕಾಗ್ರನಾಗಿ, ಹಿತವಾದುದನ್ನು ಸೇವಿಸು ಅಂತ ಹೇಳ್ತಾ ಇಲ್ಲ ಚರಕರು, ಹಿತವಾದುದನ್ನು ಹೋಮಿಸು, ಜುಹುಯಾತ್. ಎಲ್ಲಿ ಅಂದರೆ ಅಂತರಗ್ನವು, ಒಳಗಿರುವ ಅಗ್ನಿಯಲ್ಲಿ ಈ ತುತ್ತುಗಳನ್ನು ಹೋಮ ಮಾಡು. ಅನ್ನಪಾನ ಸಮಿದ್ಭಿಹಿ ನಾ. ಏನಪ್ಪ ಹವಿಸ್ಸುಗಳು ಅಂದರೆ ಅನ್ನಪಾನ, ಇದೇ ಸಮಿತ್ತು ಅಂತ. ಅನ್ನಪಾನ ಸಮಿದ್ಭಿಹಿ ನಾ ಮಾತ್ರ ಕಾಲು ವಿಚಾರಯನ್. 2 ಸಂಗತಿ ಮನಸ್ಸಲ್ಲಿ ಇಟ್ಕೋ. ಒಂದು ಮಾತ್ರ, ಆ ಪ್ರಮಾಣ ಹೆಚ್ಚು ಕಡಿಮೆ ಆಗಬಾರ್ದು. ಈ ಆಹುತಿ ಕೊಡುವಾಗಲೂ ಕೂಡ ಪ್ರಮಾಣ ಇದೆ, ಅದಕ್ಕೂ ಎಷ್ಟು ಹಾಕಬೇಕು ಅಂತ. ಎಷ್ಟೆಷ್ಟಾರು ಹಾಕೋದಲ್ಲ, ಅಥವಾ ಚೂರು ಹಾಕ್ತಾರೆ ಕೆಲವರು ಹೋಮ ಮಾಡುವಾಗ. ಹಾಗೂ ಅಲ್ಲ, ಪ್ರಮಾಣ ಇದೆ ಅದಕ್ಕೆ. ಹಾಗೆ ಊಟಕ್ಕೂ ಕೂಡ ಪ್ರಮಾಣ ಇದೆ. ಮಾತ್ರ, ಕಾಲವೂ ಇದೆ, ಯಾವಾಗ ಊಟ ಮಾಡಬೇಕು ಅಂತ. ಕಾಲ ಮತ್ತು ಮಾತ್ರೆ ಎರಡನ್ನು ಗಮನಿಸ್ಕೊಂಡು ಈ ಆಹುತಿಗಳನ್ನು ಪ್ರಾಣಾಗ್ನಿ, ಇದು ಜಠರಾಗ್ನಿಗೆ ಹೋಮಿಸಬೇಕು, ಜಠರಾಗ್ನಿಯಲ್ಲಿ ಹೋಮಿಸಬೇಕು ಎಂಬುದಾಗಿ ಹೇಳಿ ಫಲಶ್ರುತಿ ಹೇಳ್ತಾರೆ ಮಧುಕವರು. ಆಹಿತಾಗ್ನಿ, ಅವನು ಆಹಿತಾಗ್ನಿ, ಅವನು ಅಗ್ನಿಹೋತ್ರಿ. ಯಾರು? ಸದಾ ಪಥ್ಯಾನಿ ಅಂತರಗ್ನೂ ಜುಹೋತು ಯಹ. ಪಥ್ಯವಾದ ಆಹಾರವನ್ನು ಅಂದರೆ ಶುಭವಾದ ಹಿತವಾದ ಆಹಾರವನ್ನು ಯಾರು ಊಟ ಮಾಡ್ತಾನೋ,
ಅಂತರಗ್ನಿಯಲ್ಲಿ ಯಾರು ಹೋಮಿಸ್ತಾನೋ ಅವನು ಸದಾ ಆಹಿತಾಗ್ನಿ, ಅಗ್ನಿಹೋತ್ರಿ. ಒಂದು ಸಣ್ಣ ಈಗ ಔಷಧ ಜೊತೆಗೆ ಪತ್ತೆ ಹೇಳ್ತಾರಲ್ಲ, ಹಾಗೆ ಇದನ್ನು ಕೂಡ ಹೇಳ್ತಾರೆ ಅವರು. ಏನಂದರೆ ಜೊತೆಯಲ್ಲಿ ಊಟ ಸರಿಯಾಗಿ ಮಾಡೋದ್ರ ಜೊತೆಯಲ್ಲಿ ದಿವಸೇ ದಿವಸೇ ಬ್ರಹ್ಮ ಜಪತಿ, ಜಪ ಮಾಡು ದಿನವೂ ಕೂಡ. ಬ್ರಹ್ಮ ಜಪತಿ ಅಂದರೆ, ಬ್ರಹ್ಮ ಅಂದರೆ ಓಂಕಾರ, ಓಂಕಾರದ ಜಪ ಮಾಡು. ಅದು ಯಾರಿಗೆ ಓಂಕಾರದ ಅಧಿಕಾರ ಇದೆಯೋ, ಓಂಕಾರ ಮಾತ್ರ ಜಪವನ್ನು ಯಾರು ಮಾಡ್ಬೋದು ಅಂಥವ್ರು ಸನ್ಯಾಸಿಗಳು. ಅಥವಾ ಓಂಕಾರಯುಕ್ತವಾದ ಮಂತ್ರಗಳು ಅಥವಾ ವೇದಗಳು ಅಥವಾ ಇನ್ನಿತರ ಮಂತ್ರಗಳು, ಯಾವುದೇ ಮಂತ್ರಗಳು, ಅವೆಲ್ಲ ಓಂಕಾರದಲ್ಲೇ ಬಂದಿರತಕ್ಕಂಥದ್ದು, ಓಂಕಾರ ಸ್ವರೂಪವೇ ಎಲ್ಲ ಮಂತ್ರಗಳು ಕೂಡ. ಹಾಗಾಗಿ ನಿತ್ಯವೂ ಕೂಡ ಜಪ ಮಾಡು. ದಿವಸೇ ದಿವಸೇ ಬ್ರಹ್ಮ ಜಪತಿ ಅಥ ದದಾತಿ ಚ, ದಾನ ಮಾಡು. ಇದೆರಡು ಮಾಡು ಜೊತೆಯಲ್ಲಿ. ದಿವಸೇ ದಿವಸೇ ಬ್ರಹ್ಮ ಜಪತಿ ಅಥ ದದಾತಿ ಚ, ಸರಿಯಾಗಿ ಊಟ ಮಾಡು ಮತ್ತು ಜಪ ಮಾಡು, ದಾನ ಮಾಡು ಅಂತ ಜೊತೆಯಲ್ಲಿ ಎರಡು ಹೇಳಿದ್ರು. ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಂದರೆ ನರಂ ನಿಶ್ರೇಯಸೇ ಯುಕ್ತಂ, ಮುಕ್ತಿಗೆ ಹೋಗ್ತೀಯ ನೀನು. ಶ್ರೇಯಸ್ಸು ಅಂದರೆ ಒಂದು ಹಂತ, ಅದು ನಿಶ್ರೇಯಸ ಅಂದರೆ ಅದಕ್ಕಿಂತ ದೊಡ್ಡ ಶ್ರೇಯಸ್ಸಿಲ್ಲ, ಮುಕ್ತಿ ಅದು. ಅಂತಹ ಸಾತ್ಮ್ಯಜ್ಞಂ ಪಾನಭೋಜನೆ, ಪಾನಭೋಜನ ಅಂದರೆ ಉಣ್ಣೋದು ಮತ್ತು ಕುಡಿಯೋದು, ಅನ್ನಪಾನ. ಇದರಲ್ಲಿ ಸಾತ್ಮ್ಯ, ಅದು ಯಾವುದು ಹಿತ ಯಾವುದು ಹಿತ ಅಲ್ಲ, ಯಾವುದು ಒಗ್ಗೋದಿಲ್ಲ ಅನ್ನೋ ಕಲ್ಪನೆ ಇದ್ಕೊಂಡು ಯಾರು ಊಟ ಮಾಡ್ತಾ ಇರ್ತಾನೋ ಅವನು ಯಾವತ್ತೂ ರೋಗಿ ಆಗೋದಿಲ್ಲ, ಅವನನ್ನು ರೋಗಗಳು ಮುಟ್ಟೋದೇ ಇಲ್ಲ. ಭಜಂತೆ ನಾಮಯ ಕೇಚಿತ್. ಈ ಅಗ್ನಿಹೋತ್ರಿ ಯಾರಿದಾನೋ, ಅಗ್ನಿಹೋತ್ರಿಯನ್ನು ನಿತ್ಯಾಗ್ನಿಹೋತ್ರಿ ಅಂದರೆ ಈ ಭೋಜನವೆಂಬ ಅಗ್ನಿಹೋತ್ರವನ್ನು, ಪ್ರಾಣಾಗ್ನಿಹೋತ್ರವನ್ನು ಯಾರು ನಿರ್ವಾಹ ಮಾಡ್ತಾನೋ ಅವನನ್ನು ರೋಗಗಳು ಮುಟ್ಟೋದಿಲ್ಲ. ಮುಂದಿನ ಜನ್ಮದಲ್ಲೂ ಅಂತ ಹೇಳಿದ್ರು. ಈ ಜನ್ಮ ಮಾತ್ರ ಅಲ್ಲ, ಭಾವಿನೋಪ್ಯಂತರಾದೃತೆ, ಮುಂದಿನ ಜನ್ಮದಲ್ಲೂ ಕೂಡ ಅವನಿಗೆ ರೋಗ ಬರೋದಿಲ್ಲ. ಈ ಜನ್ಮ ಮಾತ್ರ ಅಲ್ಲ, ಸತ್ತು ಮತ್ತೆ ಹುಟ್ಟಿದರೆ ಒಂದು ವೇಳೆ ಆಗಲೂ ಕೂಡ ರೋಗ ಬರೋದಿಲ್ಲ. ಯಾಕೆಂದರೆ ಪಾಪಗಳು ಕ್ಷಯಿಸಿವೆ ಎರಡು ರೀತಿಯಿಂದ. ಒಂದು ಅವನ ಜಪ ಮತ್ತು ದಾನದಿಂದಾಗಿ, ಇನ್ನೊಂದು ಈ ಊಟ ಇದೆಯಲ್ಲ, ಇದೇ ಯಜ್ಞ ಆಯಿತು, ಪಾಪಗಳು ಪರಿಹಾರ ಆದವು. ಮುಂದಿನ ಜನ್ಮಕ್ಕೂ ಕೂಡ ರೋಗ ಬರೋದಿಲ್ಲ. ರೋಗ ಬರಬೇಕಾದ್ರೆ ಪಾಪ ಬೇಕು, ಪಾಪ ಎದ್ದೇ ರೋಗ ಬರೋದಿಲ್ಲ. ಹಾಗಾಗಿ ನೀವು ರೋಗ ಪರಿಹಾರ ಮಾಡ್ಕೊಡೋದು ಮಾತ್ರ ಅಲ್ಲ, ಸರಿಯಾಗಿ ಊಟ ಮಾಡಿದರೆ ಪಾಪ ಪರಿಹಾರ ಕೂಡ ಮಾಡ್ಕೊಡೋಕ್ಕೆ ಸಾಧ್ಯ ಇದೆ ಎಂಬುದಾಗಿ ಚರಕರು ಹೇಳಿದರು. ಹಾಗಾಗಿ 2 ಹೊತ್ತು ಸರಿಯಾಗಿ ಊಟ ಮಾಡಿದರೆ ಅಗ್ನಿಹೋತ್ರ ಮಾಡಿದಂತೆ ಆಯಿತು. ಸರಿಯಾಗಿ ಊಟ ಮಾಡಿದರೆ ಅಂತ. ಇನ್ನು ಚರಕರೇ ಇನ್ನೊಂದು ಮಾತನ್ನು ಹೇಳ್ತಾರೆ. ಇಂಧನ ಅಂತ ನಾನು ನಿನ್ನೆ ಹೇಳಿದ್ವಲ್ವ ನಿಮಗೆ, ಅದು ಚರಕರ ಮಾತು, ಚರಕರಲ್ಲೇ ಬಂದಿರುವಂಥದ್ದು. ಅನ್ನಪಾನೇಂಧನೈಹಿ, ಈ ಅಂತರಗ್ನಿಗೆ ಇಂಧನ ಯಾವುದು ಅಂದರೆ ಅನ್ನಪಾನಗಳೇನು. ಅನ್ನಪಾನೇಂಧನೈಹಿ ಅಗ್ನಿ ಜ್ವಲತಿ ಅನ್ಯಥಾ ವೇತಿ. ಸರಿಯಾಗಿ ಕೊಡದೇ ಇದ್ರೆ ಅನ್ನಪಾನಗಳನ್ನು ಕ್ಷಯಿಸಿ ಹೋಗುತ್ತೆ, ಅಗ್ನಿ ಬೇಯಿಸಿ ಹೋಗುತ್ತೆ. ಕೊಟ್ಟರೆ ಅದು ಜ್ವಲಿಸಿ ಉರಿಯುತ್ತೆ ಮಾತ್ರ ಅಲ್ಲ, ಇದೆಲ್ಲ ಕೊಡುತ್ತೆ. ಬಲಂ ಆರೋಗ್ಯಂ ಆಯುಶ್ಚ ಪ್ರಾಣಾಶ್ಚ ಅಗ್ನೋ ಪ್ರತಿಷ್ಠಿತಾ, ಅಗ್ನಿಯಲ್ಲಿ ನೆಲೆಸಿದೆ. ಜಠರಾಗ್ನಿಯಲ್ಲಿ ಪ್ರಾಣಗಳು ನೆಲೆಸಿವೆ. ಪ್ರಾಣಗಳು ನಡಿಬೇಕು ಅಂದರೆ ಈ ಅಗ್ನಿಗೆ ಹೋಮ ಸಲ್ಲಬೇಕು, ಅದರಿಂದ ಪ್ರಾಣಗಳು ನಡೆಯುತ್ತೆ. ಪ್ರಾಣಾಯ ಸ್ವ ಅಪಾನಾಯ ಸ್ವ ಹೇಳೋದಿಲ್ವ ನಾವು. ಪ್ರಾಣಶಕ್ತಿಗಳು ಕೆಲಸ ಮಾಡಬೇಕು ಅಂದರೆ ಈ ಅಗ್ನಿ ಅದಕ್ಕೆ ಬೇಕಾದಂಥ ಪುಷ್ಟಿಯನ್ನು ಕೊಡಬೇಕು. ಹಾಗಾಗಿ ಪ್ರಾಣಾಹ ಬಲಂ ಆಯುಹು ಆರೋಗ್ಯಂ ಪ್ರಾಣಾಹ, ಇಷ್ಟು ಕೂಡ ನೆಲೆಸಿದೆ ಅಲ್ಲಿ ಎಂಬುದಾಗಿ ಚರಕರು ಹೇಳಿದ್ರು. ಇದೆಲ್ಲ ಸಿಗುತ್ತೆ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಇಷ್ಟು ಚರಕರದ್ದು. ಇನ್ನು ಒಂದು ಉಪನಿಷತ್ತು ಇದೆ ಅಂತ ಹೇಳಿದ್ರು, 94ನೇ ಉಪನಿಷತ್ತು. ಅದು ಅದರ ಹೆಸರು ಪ್ರಾಣಾಗ್ನಿಹೋತ್ರ ಅಂತಲೇ, ಪ್ರಾಣಾಗ್ನಿಹೋತ್ರೋಪನಿಷತ್ ಅಂತ ಹೆಸರು. ಭೋಜನೋಪನಿಷತ್ ಅಂತ ಕರಿಬೋದು. ಇನ್ನೊಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಊಟಕ್ಕೆ ಒಂದು ಉಪನಿಷತ್ ಇದೆ ಅಂತ. ಯಾಕೆಂದರೆ ಉಪನಿಷತ್ ಆಗುವಷ್ಟು ಯೋಗ್ಯತೆ ಊಟಕ್ಕಿದೆ ಅಂತ. ಸರಿಯಾಗಿ ಮಾಡಿದರೆ ಊಟವೇ ಉಪನಿಷತ್ತಾಗತ್ತೆ ಅನ್ನೋದನ್ನ ಹೇಳ್ತಾ ಇದೆ ಅದು. ಹಾಗಾಗಿ ಪ್ರಾಣಾಗ್ನಿಹೋತ್ರ, ಅಗ್ನಿಹೋತ್ರ ಅಂದರೆ ಈ ಅಗ್ನಿಹೋತ್ರದಲ್ಲಿ ಪ್ರಾಣಗಳಿಗೆ ನಾವು ಆಹುತಿಯನ್ನು ಕೊಡ್ತೇವೆ. ಹಾಗಾಗಿ ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ ಅನ್ನುವಾಗ ಅಲ್ಲಿಗೆ ನಾವು ಆಹುತಿಗಳನ್ನು ಕೊಡ್ತೇವೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ದ್ರವ್ಯವನ್ನು ಕೊಡ್ತೇವೆ ನಾವು. ಹಾಗಾಗಿ ಪ್ರಾಣಾಗ್ನಿಹೋತ್ರ ಎಂಬುದಾಗಿ ಕರೀತಾರೆ. ಇದನ್ನು ಸಂಕ್ಷೇಪ ನೋಡೋಣ. ಎಲ್ಲವನ್ನೂ ಹೇಳ್ತಾ ಇಲ್ಲ, ಚೂರು ಮುಟ್ಟಿ ಹೋಗ್ತೀವಿ. ಆ ಸಮಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಾಣಾಗ್ನಿಹೋತ್ರದ ವಿಷಯ ಮುಂದಕ್ಕೆ ಬಂದಾಗ. ಈ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಪ್ರಾರಂಭವೇ ಹೇಗೆ ಉಪನಿಷತ್ತು ಅನ್ನೋದಂದರೆ,
ಶರೀರ ಯಜ್ಞ ಸಂಶುದ್ಧ ಚಿತ್ತ ಸಂಜಾತ ಬೋಧತ. ಇವರು ಏನು ಹೆಸರಿಟ್ಕೊಂಡಿದ್ದಾರೆ ಅಂದರೆ, ಈ ಉಪನಿಷತ್ತು ಏನು ಹೆಸರಿಟ್ಟಿದೆ ಅಂದರೆ, ಊಟಕ್ಕೆ ಶರೀರ ಯಜ್ಞ ಅಥವಾ ಶಾರೀರ ಯಜ್ಞ ಎಂಬ ಹೆಸರನ್ನು ವೇದ ಕೊಟ್ಟಿದೆ. ಶರೀರದ ಮೂಲಕವೇ ಮಾಡುವಂಥ ಯಜ್ಞ ಶಾರೀರ ಯಜ್ಞ. ಹಾಗಾಗಿ ಈ ಶರೀರ ಯಜ್ಞದಿಂದಾಗಿ ಚಿತ್ತಶುದ್ಧಿ ಉಂಟಾಗತ್ತೆ. ಚಿತ್ತಶುದ್ಧಿಯಿಂದಾಗಿ ಶುದ್ಧ ಜ್ಞಾನದ ಅವಧಿ ಆಗತ್ತೆ. ಮನಸ್ಸು ನಿರ್ಮಲ ಆದಾಗ ಜ್ಞಾನೋದಯ ಆಗತ್ತೆ. ಅದರಿಂದಾಗಿ ರಾಮಪದವನ್ನು ಸೇರಬಹುದು ಎಂಬುದಾಗಿ ಶುರು ಮಾಡೋದು ಈ ಉಪನಿಷತ್ತು. ಮನಯೋ ಯತ್ ಪದಂ ಯಾಂತಿ ತದ್ ರಾಮಪದಂ ಆಶ್ರಯೇ. ರಾಮಪದವನ್ನು ಆಶ್ರಯಿಸ್ತೇನೆ, ಯಾಕೆಂದರೆ ಮುನಿಗಳು ರಾಮಪದವನ್ನು ಸೇರ್ತಾರೆ. ಯಾವುದರಿಂದಾಗಿ ಅಂದರೆ, ಭೋಜನ ಶುದ್ಧವಾಗಿ ಮಾಡಿ, ಅದರಿಂದಾಗಿ ಮನಃಶುದ್ಧವಾಗಿ, ಅದರಿಂದಾಗಿ ಜ್ಞಾನೋದಯವಾಗಿ, ಜ್ಞಾನದ ಮೂಲಕವಾಗಿ ಯಾರು ರಾಮನನ್ನು ಸೇರ್ತಾರೋ ಅಂಥ ಮುನಿಗಳನ್ನು ಆಶ್ರಯಿಸ್ತೇನೆ ಅಂತ ಉಪನಿಷತ್ತು ಆರಂಭ ಆಗುವಂಥದ್ದು. ಮುಂದುವರೆದು ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಅಥಾತಃ ಅಂತ ಒಂದು ಪ್ರತಿಜ್ಞೆ ಮಾಡಬೇಕು. ಆರಂಭದಲ್ಲಿ ಮುಂದೇನು ಹೇಳಲಿಕ್ಕಿದೆ ಅನ್ನೋದನ್ನು ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಹೇಗೆ ಮಾಡುತ್ತೆ ಅಂದರೆ, ಅಥಾತಃ ಸರ್ವೋಪನಿಷತ್ ಸಾರಂ. ಈ 108 ಉಪನಿಷತ್ತುಗಳ ಸಾರವನ್ನು ಹೇಳ್ತೇನೆ. ಭೋಜನ ಅನ್ನೋದು, ಈ ಪ್ರಾಣಾಗ್ನಿಹೋತ್ರ ಅನ್ನೋದು ಎಲ್ಲ ಉಪನಿಷತ್ತುಗಳ ಸಾರ ಅಂತ. ಸರ್ವೋಪನಿಷತ್ ಸಾರಂ ಸಂಸಾರ ಜ್ಞಾನಾತೀತಂ. ಈ ಸಂಸಾರವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇದೆ ನಮಗೆ, ಅಂಥದ್ದದು. ಅನ್ನ ಸೂಕ್ತಂ ಶಾರೀರ ಯಜ್ಞಂ ವ್ಯಾಖ್ಯಾಸ್ಯಾಮ. ಶಾರೀರ ಯಜ್ಞವನ್ನು ವ್ಯಾಖ್ಯಾನ ಮಾಡ್ತೇನೆ ಎಂಬುದಾಗಿ ಅವರು ಶುರು ಮಾಡುವಂಥದ್ದು. ಆಮೇಲೆ ಒಂದು ಮಾತು ಹೇಳ್ತಾರೆ ಅವರು, ಏನಂದ್ರೆ, ಯಸ್ಮಿನ್ನೇವ ಪುರುಷಃ ಶರೀರೇ ವಿನಾಪಿ ಅಗ್ನಿಹೋತ್ರೇಣ ವಿನಾಪಿ ಸಾಂಖ್ಯಯೋಗೇನ ಸಂಸಾರ ವಿಮುಕ್ತಿರ್ಭವತಿ. ಅಗ್ನಿಹೋತ್ರವನ್ನು ಮಾಡ್ತಾ ಇಲ್ಲ, ಸಾಂಖ್ಯಯೋಗಗಳು, ಜ್ಞಾನಯೋಗವೋ ಕರ್ಮಯೋಗವೋ ಇಂಥದ್ದನ್ನು ಮಾಡ್ತಾ ಇಲ್ಲ, ಅದರ ಮುಕ್ತಿ ಹೋಗ್ತಾನೆ. ಯಾವುದರಿಂದ ಅಂದರೆ ಊಟದಿಂದ. ಈಗ ಸಾಂಖ್ಯ ವಿನಾಪಿ ಅಗ್ನಿಹೋತ್ರೇಣ ವಿನಾಪಿ ಸಾಂಖ್ಯಯೋಗೇನ ಸಂಸಾರ ವಿಮುಕ್ತಿರ್ಭವತಿ. ಇವರು ಶರೀರವನ್ನು ಯಾಗಶಾಲೆ ಅಂತ ಕರೆದಿದ್ದಾರೆ. ಸ್ವಶರೀರೇ ಯಜ್ಞಂ ಪರಿವರ್ತಯಾಮಿ. ಇಲ್ಲೇ ಯಜ್ಞ ಮಾಡ್ತೇನೆ, ಶರೀರದ ಒಳಗೆ ಯಜ್ಞ ಮಾಡ್ತೇನೆ ಅಂತ ಹೇಳ್ತಾರೆ ಅವರು. ಆಮೇಲೆ ಕೋಷ್ಠಾಗ್ನಿ ಅಂತ ಕರೀತಾರೆ ಅವರು. ಕೋಷ್ಠಾಗ್ನಿ, ಕೋಷ್ಠ ಅಂದರೆ ಆ ಕೋಷ್ಠ ಶಬ್ದದಿಂದಲೇ ಹೊಟ್ಟೆ ಶಬ್ದ ಬಂದಿದೆ. ಈ ಕಕಾರ ಹಕಾರ ಹತ್ರ ಯಾವಾಗಲು. ಅಕುಹ ವಿಸರ್ಜನೀಯಾನ ಕಂಠ ಅಲ್ವಾ. ಅಕಾರ ಕವರ್ಗ ಹಕಾರ ಎಲ್ಲಕ್ಕೂ ಕಂಠವೇ ಅಲ್ವಾ. ಕವರ್ಗಕ್ಕೆ ಹಕಾರಕ್ಕೆ ಸ್ವಲ್ಪ ಹತ್ತಿರ ಇದೆ. ಹಾಗಾಗಿ ಈ ಕೆಲವು ಕಡೆ ಎಲ್ಲ ಗ ಹ ಅಂತ ಹೇಳೋದು ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಕಿ ಗ ಅಂತ ಹೇಳೋದು ಎಲ್ಲ ಮಾಡ್ತಾ ಇರ್ತಾರೆ. ಆಹಾರ ಅಂತಕ್ಕೆ ಆಗಾರ ಅಂತ ಹೇಳೋದು ಎಲ್ಲ ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಹತ್ತಿರ ಇದೆ ಅದು ಅಂತ. ಹಾಗಾಗಿ ಈ ಕೋ ಹೋಗಿ ಹೋ ಆಗಿದೆ. ಷ್ಠ ಹೇಳೋಕ್ಕೆ ಕಷ್ಟ ಆಗಿ ಟಾಕಿ ಟಾವತ್ ಬಂದಿದೆ ಅಲ್ಲಿ ಬರ್ತಾ ಬರ್ತಾ. ಹಾಗಾಗಿ ಈ ಕೋಷ್ಠ ಹೋಗಿ ಹೊಟ್ಟೆಯಾಗಿ ಕೂತಿದೆ ಅಂತ ಕ್ರಮೇಣ ಅಂತ. ಕೋಷ್ಠ ಅಂದರೆ ಹೊಟ್ಟೆ, ಕೋಷ್ಠಾಗ್ನಿಯಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ. ಈ ಕೋಷ್ಠಾಗ್ನಿಗೆ ಆಹುತಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ಅವರು. ಕೋಷ್ಠಾಗ್ನಿರ್ನಾಮ ಅಂಥೇಳಿ. ಏನು ಆಹುತಿಗಳು ಅಂದರೆ ಅಶಿತ, ಪೀತ, ಲೀಢ, ಖಾದಿತ. ಅಶಿತ, ಪೀತ, ಲೀಢ, ಖಾದಿತ ಅಂದರೆ ಬೇರೆ ಬೇರೆ ಬಗೆಯ ಆಹಾರಗಳು. ಅಶಿತ ಅಂದರೆ ಇಲ್ಲಿ ಉಪನಿಷತ್ ಬ್ರಹ್ಮ ಅಂತ ಒಬ್ಬರು ಯೋಗಿಗಳು ಅವರು ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ಅವ್ರ ವ್ಯಾಖ್ಯಾನದಲ್ಲಿ ದಂತೈರ್ ಅವಖಂಡ್ಯ ಇದು ಅದ್ಯತೆ, ಹೊಲ್ಲಲ್ಲಿ ಕಚ್ಚಿ ಕಚ್ಚಿ ತಿಂತೀರಿ ನೀವು ಅಂತ. ಅದು ಅಶಿತ ಅಂದರೆ ಅದು ಅಂತ. ಅಪೂಪಾದಿ, ಅಪೂಪವೇ ಮೊದಲಾಗಿರುವಂಥದ್ದು, ಅತ್ರಸ ಅಂಥದ್ದೆಲ್ಲ ಇದೆಯಲ್ಲ, ಅದು ದಂತೈಹಿ ಅವಖಂಡ್ಯ ಖಾದ್ಯತೆ ಅಂತ, ಇದು ಅದ್ಯತೆ ಅಂತ. ಅದು ಒಂದಂತೆ. ಇನ್ನು ಪೀತ ಅಂದರೆ ಕುಡಿಯೋಕ್ಕೆ ಬರುವಂಥದ್ದು. ಅದು ಇವರು ಪಾಯಸದ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಪಾಯಸನೂ ಕುಡಿಯುವಂಥದ್ದೇ ಅಲ್ವಾ, ಕುಡಿಯೋದು, ಸುರಿಯೋದು ಅದು. ಆಮೇಲೆ ಲೀಢ ಅಂತ ನೆಕ್ಕೋದು. ಇದು ನೆಕ್ಕಿ ಕೆಲವೊಂದೆಲ್ಲ ಹೀಗೆ ನೆಕ್ಕಬೇಕಾಗತ್ತೆ ನೋಡಿ ಅಂತ ಅಲ್ವಾ. ತಿನ್ನೋಕ್ಕೂ ಬರೋದಿಲ್ಲ ಅದು, ಕುಡಿಯೋಕ್ಕೂ ಬರೋದಿಲ್ಲ, ನೆಕ್ಕೋಕ್ಕೆ ಬರುತ್ತೆ ಅದು, ಅಂಥದ್ದಿರುತ್ತೆ. ಉದಾಹರಣೆಗೆ ಏನಪ್ಪ ನೀವು ಉಪ್ಪಿನಕಾಯಿಗೆ ಹೋದ್ರಿ ಸೀದಾ, ಬೇರೆ ಯಾವುದೂ ಇಲ್ವಾ? ಹಾಂ ಚಟ್ನಿ, ಲೇಹನೆ ಆಯಿತು. ಆಮೇಲೆ ಖಾದಿತ ಅನ್ನೋದಕ್ಕೆ ಇವ್ರು ಕೊಡೋ ವಿವರಣೆ ಚೋಷ್ಯ ಅಂತ ವಿವರಣೆ ಕೊಡ್ತಾರೆ ಅದಕ್ಕೆ. ಚೋಷ್ಯ ಅಂದರೆ ಅದು ಅಗದು ರಸ ಇರೋದು, ರಸ ಮಾತ್ರ ಒಳಗೆ ಹೋಗುತ್ತೆ, ಈ ಗಟ್ಟಿ ಒಂದು ನಿಸ್ಸಾರದ ಭಾಗ ಉಳಿಯುತ್ತೆ ಅಂತ. ಅದು ಅಂತ ಈ 4 ಹೇಳಿದ್ದಾರೆ. 4 ಬಗೆಯ ಆಹುತಿಗಳು ಕೋಷ್ಠಾಗ್ನಿಗೆ ಕೊಡಲ್ಪಡ್ತವೆ. ಅದರಲ್ಲಿ ಇದು ಗಾರ್ಹಪತ್ಯ ಅಂತ ಕರೆದಿದ್ದಾರೆ ಅದನ್ನು. ಈ ಕೋಷ್ಠಾಗ್ನಿಯನ್ನು, ಜಠರಾಗ್ನಿಯನ್ನು ಈ ಉಪನಿಷತ್ತು ಗಾರ್ಹಪತ್ಯೋ ಭೂತ್ವ ನಾಭ್ಯಾಂ ತಿಷ್ಠತಿ, ನಾಭಿಯಲ್ಲಿ ಗಾರ್ಹಪತ್ಯನಾಗಿ ಕೂತ್ಕೊಂಡು ಇದೆಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಈ ಅಗ್ನಿ ಎಂಬುದಾಗಿ ಅವರು ವರ್ಣನೆ ಮಾಡ್ತಾರೆ.
ತ್ರೇತಾಗ್ನಿಗಳಲ್ಲಿ ಗಾರ್ಹಪತ್ಯವೂ ಕೂಡ ಒಂದು, ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹ್ವನೀಯ ಅಂತ ಹೇಳ್ತಾರಲ್ವಾ, ಗಾರ್ಹಪತ್ಯವೂ ಕೂಡ ಒಂದು, ಅದೇ ಇಲ್ಲಿ ಕೋಷ್ಠಾಗ್ನಿ ನಾಭಿಯಲ್ಲಿದೆ. ಆಯಿತು, ಯಜ್ಞಕ್ಕೆ ಸುಮಾರೆಲ್ಲ ಬೇಕು, ಅವರೆಲ್ಲ ಎಲ್ಲಿದ್ದಾರೆ? ಯಜಮಾನ ಬೇಕು ಅಲ್ವಾ, ಪತ್ನಿ ಬೇಕು, ಋತ್ವಿಜರು ಬೇಕು, ಅಧ್ವರ್ಯು ಬೇಕು, ಎಲ್ಲ ಯಾರು ಅಂತ ಕೇಳಿದ್ರೆ ಅವರು ಒಂದು ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಅಷ್ಟೇ ಶಾರೀರ ಯಜ್ಞಸ್ಯ ಅಂಶೂರು ಮಾಡಿಕೊಂಡು ಆತ್ಮ ಯಜಮಾನ, ಬುದ್ಧಿ ಪತ್ನಿ, ವೇದಾ ಮಹರ್ತ್ವಿಜ, ಅಹಂಕಾರ ಅಧ್ವರ್ಯು, ಚಿತ್ತಂ ಹೋತ ಅಂಶೂರು ಮಾಡಿಕೊಂಡು ಇಲ್ಲ ಉದಾನನೆ ಉದ್ಗಾತ, ವ್ಯಾನನೆ ಪ್ರಸ್ತೋತ, ಸಮಾನನೆ ಮೈತ್ರಾವರಣ, ಏನೇನು ಯಜ್ಞದಲ್ಲಿ ಬರ್ತದೆಯೋ ಆ ಎಲ್ಲವನ್ನು ಈ ಶರೀರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಂದೊಂದು ಯಜ್ಞ ಪಾತ್ರಗಳನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಸೃಕ್ಕು ಸ್ರುವ ಎಲ್ಲದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಇಲ್ಲೇ ಇದೆ ಅಂತ ಎಲ್ಲೋದು ಕೂಡ. ಇದಕ್ಕೆ ಪ್ರತಿನಿಧಿಯಾಗಿ ಹೊರಗಡೆಗೆ ಒಂದು ಯಜ್ಞ ಅಂತ ಬಂದಿರತಕ್ಕಂಥದ್ದು, ಇಲ್ಲಿರುವಂಥದ್ದನ್ನೇ ಹೊರಗೆ ತಂದಿರುವಂಥದ್ದು, ಅಲ್ಲಿ ಪಾತ್ರಗಳಾಗಿ ಅದು ಕಲ್ಪಿತ ಆಗಿದೆ ಅಂತ. ಹಾಗಾಗಿ ಇಲ್ಲೇ ಇದೆ ಅಂತ. ಇಷ್ಟೆಲ್ಲ ಹೇಳಿ ಇನ್ನೂ ತುಂಬ ಇದೆ, ಯಜ್ಞವಾಗಿ ಅದು ನಿರೂಪಣೆ ಮಾಡಿಬಿಡ್ತಾರೆ ಪೂರ್ತಿಯವರು. ಕೊನೆ ಮಂತ್ರ ಏನು ಅಂದರೆ ಅದ್ಭುತವಾಗಿದೆ. ವಾರಾಣಸ್ಯಾಂ ಮೃತೋವಾಪಿ ಇದಂ ವಾ ಬ್ರಹ್ಮ ಯಃ ಪಠೇತ್ ಏಕೇನ ಜನ್ಮನ ಜಂತು ಮೋಕ್ಷಂ ಪ್ರಾಪ್ನುಯಾತ್. ವಾರಾಣಸಿಯಲ್ಲಿ ಮರಣವನ್ನು ಹೊಂದಿದ್ರೂ ಆಗ್ಬೋದು, ಕಾಶಿಯಲ್ಲಿ ಮರಣ ಹೊಂದಿದ್ರೂ ಆಗ್ಬೋದು, ಅಥವಾ ಈ ಉಪನಿಷತ್ತನ್ನು ಅರ್ಥ ಮಾಡ್ಕೊಂಡ್ರೂ ಆಗ್ಬೋದು ಅಂತ. ಎರಡಕ್ಕೂ ಒಂದೇ ಫಲ ಅಂತ. ಕಾಶಿಯಲ್ಲಿ ಸತ್ತರೂ, ಕಾಶಿಯಲ್ಲಿ ದೇಹತ್ಯಾಗ ಮಾಡಿದ್ರು ಮೋಕ್ಷ, ಈ ಉಪನಿಷತ್ತನ್ನು ಅರ್ಥ ಮಾಡ್ಕೊಂಡ್ರೂ ಮೋಕ್ಷ ಅಂತ. ನೋಡಿ ಇನ್ನೇನು ಹೇಳೋದು ಅದಕ್ಕಿಂತ ಹೆಚ್ಚು ಅಂತ. ವಾರಾಣಸ್ಯಾಂ ಮೃತೋವಾಪಿ ಇದಂ ವಾ ಬ್ರಹ್ಮ ಯಃ ಪಠೇತ್ ಏಕೇನ ಜನ್ಮನ ಜಂತುರು ಮೋಕ್ಷಂಚ ಪ್ರಾಪ್ನುಯಾತ್ ಇತ್ತೀಚ ಮೋಕ್ಷಂಚ ಪ್ರಾಪ್ನುಯಾತ್ ಇತ್ಯುಪನಿಷತ್ತು 2 ಸಾರಿ ಹೇಳಿ ಮುಕ್ತಾಯ ಮಾಡ್ತಾರೆ ಅದನ್ನು. ಅವರು ಮೋಕ್ಷಂ ಪ್ರಾಪ್ನುಯಾತ್ ಮೋಕ್ಷಂ ಪ್ರಾಪ್ನುಯಾತ್ ದೃಢಪಡಿಸಿ ಹೇಳ್ತಾರೆ ಅದನ್ನು. ಅವರು ಇತ್ಯುಪನಿಷತ್ತನ್ನು ಮುಕ್ತಾಯ ಮಾಡ್ತಾರೆ. ಇಷ್ಟು ಮಹತ್ವದ್ದದು ಅಂತ. ಇನ್ನು ಧರ್ಮಸೂತ್ರಗಳು, ಬೋಧಾಯನರು ನಮಗೆಲ್ಲ ಆಚಾರ್ಯರು, ಸೂತ್ರಕಾರರು. ಅವರು ಸೂತ್ರಕಾರರ ಪೈಕಿಯಲ್ಲೇ ಜ್ಯೇಷ್ಠರು. ಅವ್ರು ಏನು ಹೇಳ್ತಾರೆ ಅಂದರೆ, ಅವರು ಸ್ನಾನದ ಬಗ್ಗೆ ಎಲ್ಲ ಹೇಳಿ, ಮಹಾಯಜ್ಞಗಳ ಬಗ್ಗೆ ಎಲ್ಲ ಹೇಳಿ, ಸ್ನಾನ ಮುಕ್ತಂ ಮಹಾಯಜ್ಞಾಶ್ಚ ಅಂತೆಲ್ಲ ಹೇಳಿ, ಅಥೇದಾನಿಂ ಅವಸರ ಪ್ರಾಪ್ತಂ ಭೋಜನ ಮಾರಪತೆ, ಭೋಜನದ ಬಗ್ಗೆ ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಮೊದಲನೇ ಮಾತೇನು ಅಂದರೆ, ಈ ಊಟ ಮಾಡುವವನು ಆತ್ಮಯಾಜಿ, ಮೊದಲನೇ ಮಾತು. ಅಥ ಶಾಲೀನ ಯಾಯಾವರಾಣಾಂ ಆತ್ಮಯಾಜಿನ ಪ್ರಾಣಾಹುತಿರ್ ವ್ಯಾಖ್ಯಾಸ್ಯಾಮ. ಆತ್ಮಯಾಜಿ ಅಂದರೆ ಏನು ಅಂದರೆ, ಇಲ್ಲೇ ಅಗ್ನಿ ಇದೆ, ತನ್ನಲ್ಲೇ ಅಗ್ನಿ ಇದೆ, ತನ್ನನ್ನೇ ಬಳಸ್ಕೊಂಡು ಹೋಮ ಮಾಡ್ತಾನೆ, ಅವನು ಆತ್ಮಯಾಜಿ. ಅವನಿಗೆ ಬೇರೆ ಯಾಗಶಾಲೆ ಬೇಡ, ಪಾತ್ರಗಳು ಅಥವಾ ಹೋಮಕುಂಡ ಮತ್ತೊಂದು ಏನೂ ಬೇಡ, ತನ್ನನ್ನೇ ಬಳಸ್ಕೊಂಡು ತನ್ನೊಳಗಿರುವ ಅಗ್ನಿಯಲ್ಲಿ ತಾನೇ ಹೋಮ ಮಾಡ್ತಾನೆ. ಅವನು ಆತ್ಮಯಾಜಿ. ಯಾರು ಹೇಳಿದ್ದು? ಬೋಧಾಯನರು ಹೇಳಿದ್ದು. ಬೋಧ ಅಂದರೆ ಅರಿವು, ಜ್ಞಾನ. ಬೋಧಾಯನ ಅಂದರೆ ಜ್ಞಾನಕ್ಕೆ ಮಾರ್ಗ ಅಂತ, ಜ್ಞಾನಕ್ಕೆ ದಾರಿ ಅಂತ. ಅವರು ಪ್ರಾಣಾಹುತಿ ಅಂತ ಕರೀತಾರೆ. ಈ ಪ್ರಾಣಾಯ ಸ್ವಹ ಅಪಾನಾಯ ಸ್ವ ಊಟ ಮಾಡ್ತೀವಲ್ಲ, ಪ್ರಾಣಾಹುತಿ ಅದು. ಎಂಥ ದೊಡ್ಡ ಮಾತನ್ನು ಹೇಳ್ತಾರೆ ಅಂದರೆ, ಸರ್ವಕ್ರತುಯಾಜಿನಾಂ ಆತ್ಮಯಾಜಿ ವಿಶಿಷ್ಯತೆ. ಅಶ್ವಮೇಧ, ವಾಜಪೇಯ, ಇಂಥ ಅಗ್ನಿಷ್ಠೋಮ, ಇಂಥ ಮಹಾ ಯಾಗ ಮಾಡಿದವರು ಇರ್ತಾರಲ್ಲ, ಆ ಎಲ್ಲ ಯಾಗ ಮಾಡಿದವರ ಪೈಕಿಯಲ್ಲಿ ಅತ್ಯಂತ ಶ್ರೇಷ್ಠ ಯಾರು ಅಂದರೆ ಆತ್ಮಯಾಜಿ. ಯಾರು? ಪ್ರಾಣಾಗ್ನಿ ಹೋತ್ರವನ್ನು ಸರಿಯಾಗಿ ಮಾಡ್ತಾನೆ. ಯಾಕೆಂದರೆ ಇದು ಸರಿಯಾಗಿ ಮಾಡದೆ ಹೋದರೆ ಅದು ಯಾವುದೂ ಸರಿಯಾಗಿ ಆಗೋದಿಲ್ಲ. ಅವನಿಗೆ ಬೇರೆ ಯಾಗವನ್ನು ಕೂಡ ಸರಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸರಿಯಾಗಿ ಆದರೆ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ, ಅರ್ಹತೆ ಬರೋದಿಲ್ಲ ಅಂತ, ಶರೀರ ಪವಿತ್ರವಾಗಿ ಉಳಿಯೋದಿಲ್ಲ ಅಂಥೇಳಿ ಆತ್ಮಯಾಜಿನ ಪ್ರಶಂಸೆ ಮಾಡ್ತಾರೆ ಅವರು. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಅದೇನೆಂದರೆ, ಯಥಾಹಿ ತೂಲ ಮೈಷೀಕಂ ಅಗ್ನೋ ಪ್ರೋತಂ ಪ್ರದೀಪ್ಯತೆ. ಅಗ್ನಿಗೆ ನೀವು ಹುಲ್ಲನ್ನು ಹಾಕಿದರೆ ಅಥವಾ ಹತ್ತಿಯನ್ನು ಹಾಕಿದರೆ ಅದು ಸುಟ್ಟು ಉರಿದು ಹೋಗುತ್ತಲ್ವಾ? ಬೆಂಕಿಗೆ ಹತ್ತಿ ಹಾಕಿದರೆ ಏನಾಗುತ್ತೆ, ಅಥವಾ ಹುಲ್ಲು ಹಾಕಿದರೆ ಏನಾಗುತ್ತೆ ಬೆಂಕಿಗೆ? ಹಾಗೆ ಪಾಪಗಳು ಉರಿದು ಹೋಗುತ್ತೆ. ಯಾರಿಗೆ? ಯಾರು ಆತ್ಮಯಾಜಿಯೋ, ಊಟ ಸರಿ ಮಾಡ್ತಾನೋ ಯಾರು ಅಂತ. ಊಟವನ್ನು ವಿಧಿಬದ್ಧವಾಗಿ, ಪ್ರಮಾಣಬದ್ಧವಾಗಿ, ಕಾಲಬದ್ಧವಾಗಿ ಯಾರು ಮಾಡ್ತಾನೋ ಅವನ ಎಲ್ಲ ಪಾಪಗಳು ಕೂಡ ಉರಿದು ಹೋಗ್ತವೆ, ಬೆಂಕಿಯಲ್ಲಿ ಹತ್ತಿ ಉರಿದ ಹಾಗೆ ಅಷ್ಟು ಕ್ಷಿಪ್ರವಾಗಿ ಉರಿದು ಹೋಗ್ತವೆ. ಅಷ್ಟು ಮಹತ್ವದ್ದು ಭೋಜನ ಅಂದರೆ. ಇಲ್ಲಿ ವಿವರಣೆ ಕೊಡ್ತಾರೆ. ಆತ್ಮಯಾಜಿ ಅಂದರೆ ಯಾರು ಅಂತಂದರೆ, ಯಥಾವಿಧಿ ಭುಂಜಾನಃ,
ವಿಧಿ ಪ್ರಕಾರ ಊಟ ಮಾಡುವವನು ಅಂತ, ಅವನೇ ಆತ್ಮಯಾಜಿ ಅಂತ. ಇನ್ನು ಈ ಮಾತನ್ನು ಅವ್ರು ನೆನಪು ಮಾಡ್ಕೊಳ್ತಾರೆ ಅಲ್ಲಿ, ಕೇವಲಾಘೋ ಭವತಿ ಕೇವಲಾದಿ ಮೋಘಮನ್ನಂ ವಿಂದತೆ ಅಪ್ರಚೇತ. ಇದನ್ನು ಅವರಲ್ಲಿ ಉಲ್ಲೇಖ ಮಾಡ್ತಾರೆ. ಸುಮ್ಮನೆ ಊಟ ಮಾಡುವವನು ಪಾಪ ಊಟ ಮಾಡ್ತಾನೆ. ಯಾರು ಭಗವಂತನಿಗೆ ಸಮರ್ಪಿಸಿ, ದೇವತೆಗಳಿಗೆ ಸಮರ್ಪಿಸಿ, ಹಂಚಬೇಕಾದವರಿಗೆಲ್ಲ ಹಂಚಿ ಊಟ ಮಾಡ್ತಾನೋ ಅವನು ಅಮೃತತ್ವವನ್ನು ಪಡಿತಾನೆ, ಅಮೃತವನ್ನು ಊಟ ಮಾಡ್ತಾನೆ. ಯಾರು ತನಗೋಸ್ಕರ ಬೇಯಿಸ್ಕೊಂಡು ತಿಂತಾನೋ ಅವನು ಪಾಪವನ್ನು ಊಟ ಮಾಡ್ತಾನೆ. ತನಗಾಗಿ ಅಡುಗೆ ಮಾಡಬಾರ್ದು, ಯಾವಾಗಲೂ ಕೂಡ ತನಗೆ ಅಂತ ಅಡುಗೆ ಮಾಡಬಾರ್ದು. ಭಗವಂತನಿಗೆ ಅಂತ ಮಾಡಬೇಕು, ದೇವತೆಗಳಿಗೆ ಅಂತ ಮಾಡಬೇಕು. ನಮ್ಮ ಸುತ್ತಮುತ್ತ ಇರುವ ಜೀವಿಗಳಿಗೆ, ಅತಿಥಿಗಳಿಗೆ, ಮತ್ತೊಬ್ಬರಿಗೆ ಹಾಗಂತ ಅಡುಗೆ ಮಾಡಬೇಕು ಹೊರತು ಸ್ವಾರ್ಥಕ್ಕಾಗಿ ಅಡುಗೆ ಮಾಡಬಾರ್ದು. ಹಾಗೆ ಮುಂದುವರೆದು ಹೇಳ್ತಾರೆ ಅವರು, ಅಗ್ರೇ ಭೋಜಯೇದ್ ಅತಿಥೀನ್, ಮೊದಲು ಅತಿಥಿಗಳಿಗೆ ಊಟ ಹಾಕು, ಆಮೇಲೆ ಅಂತರ್ಪತ್ನಿ ಗರ್ಭಿಣಿಯರಿಗೆ ಊಟ ಬಡಿಸು, ಅದಾದಮೇಲೆ ವೃದ್ಧಾನ್ ಬಾಲಕರಿಗೆ ಬಡಿಸು, ವೃದ್ಧರಿಗೆ ಬಡಿಸು, ದೀನಾನ್ ಗತಿ ಇಲ್ಲ ಊಟಕ್ಕೆ, ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಕೊಡು, ವ್ಯಾಧಿತಾಂಶ ವಿಶೇಷತಃ ಯಾರು ಕಾಯಿಲೆ ಬಿದ್ದವರಿದ್ದರೆ ಮೊದಲು ಅವ್ರಿಗೆ ಊಟ ಹಾಕು, ಆಮೇಲೆ ನೀನು ಊಟ ಮಾಡು. ಅವ್ರಿಗೆ ಊಟ ಹಾಕಿ ಊಟ ಮಾಡು ನೀನು. ಅವರಿಗೆ ಊಟ ಹಾಕಬೇಕಾದ್ರೂ ಆಮೇಲೆ ಊಟ ಹಾಕಿದರೆ ದೋಷವೇ ಅದು. ಹಾಕಿದ ದೋಷ ಅಲ್ಲ, ಆಮೇಲೆ ಹಾಕಿದ ದೋಷ ಅಂತ. ಹಾಗಾಗಿ ಇದೆಲ್ಲ ಅಧಿಕಾರಿಗಳು ಯಾರು ಅಂದರೆ ಅತಿಥಿಗಳು, ಅಂತರ್ಪತ್ನಿಯರು, ಗರ್ಭಿಣಿಯರು, ಬಾಲಕರು, ವೃದ್ಧರು ಮತ್ತು ವ್ಯಾಧಿಗ್ರಸ್ತರು. ಅವ್ರಿಗೆ ವಿಶೇಷತಃ ಅಂತ ಹೇಳಿದೆ, ವ್ಯಾಧಿಗ್ರಸ್ತರಿಗೆ ಅಂಥೇಳಿ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಅದತ್ವಾತು ಯೇತೇಭ್ಯ ಪೂರ್ವಂ ಭುಂಕ್ತೆ ಯಥಾವಿಧಿ. ಇವರಿಗೆಲ್ಲ ಕೊಡದೆ ಯಾರು ಮೊದಲು ಊಟ ಮಾಡ್ತಾನೋ ಅವನು ಯಥಾವಿಧಿ, ವಿಧಿ ಪ್ರಕಾರ ಊಟ ಮಾಡಿದರೂ ಕೂಡ, ಅವನು ಸರಿಯಾಗಿ ಶಾಸ್ತ್ರಬದ್ಧವಾಗಿ ಊಟ ಮಾಡಿದರೂ ಕೂಡ ಅವನು ಊಟ ಮಾಡೋದಿಲ್ಲ. ಅವನನ್ನೇ ಊಟ ಮಾಡುತ್ತೆ ಅದು ಅನ್ನ, ಅವನನ್ನೇ ತಿಂದ್ಕೊಂಡು ಹೋಗುತ್ತೆ ಅದು ಆ ಅನ್ನ. ಅವನು ಊಟ ಮಾಡಿದ್ದು ಅವನಿಗೆ ಮೃತ್ಯುವಾಗಿ, ಶತ್ರುವಾಗಿ ಪರಿಣಮಿಸುತ್ತೆ. ಭುಜ್ಯಮಾನೋ ನ ಜಾನಾತಿ, ಅವನು ಊಟ ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ ನ ಸ ಭುಂಕ್ತೆ, ಅವನು ಊಟ ಮಾಡ್ತಾ ಇಲ್ಲ, ಸ ಭುಜ್ಯತೆ, ಅವನನ್ನೇ ತಿಂತಾ ಇದೆ ಅನ್ನ, ಅವನಿಗೆ ಗೊತ್ತಿಲ್ಲ. ಇಷ್ಟರ ಮಟ್ಟಿನ ಗಂಭೀರ ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ಸಲ್ಲಬೇಕಾದವ್ರಿಗೆ ಸಲ್ಲಿಸಿ ಆಮೇಲೆ ಊಟ ಮಾಡು, ಮೊದಲು ಊಟ ಮಾಡಬೇಡ ಎಂಬುದಾಗಿ ಗಂಭೀರ ಎಚ್ಚರಿಕೆಯನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಮಾತು ಭಾಳ ಸ್ವಾರಸ್ಯವಾಗಿದೆ, ನಿಮಗೆಲ್ಲ ಖುಷಿಯಾಗುತ್ತೆ ಈ ಮಾತು, ಅನೇಕರಿಗೆ ಖುಷಿಯಾಗುತ್ತೆ ಈ ಮಾತು. ಏನಪ್ಪ ಅಂದರೆ, ಗೃಹಸ್ಥನಾಗಲಿ ಬ್ರಹ್ಮಚಾರಿ ಆಗಲಿ ಊಟ ಮಾಡದೆ ಇದ್ರೆ ಪಾಪ ಬರುತ್ತೆ ಹೇಳಿದ್ದಾರೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಗೃಹಸ್ಥೋ ಬ್ರಹ್ಮಚಾರಿ ಇವ ಯೋನಶ್ಚಂಸ್ತು ತಪಶ್ಚರ್ಯ. ಮಾಡುವಾಗ, ಯಾವುದನ್ನೇ ಮಾಡಬೇಕಾದ್ರೆ ಊಟ ಬಿಡ್ತಾನೆ ಅಂತಾದರೆ ಪ್ರಾಣಾಗ್ನಿಹೋತ್ರ ಲೋಪೇನ, ಪ್ರಾಣಾಗ್ನಿಹೋತ್ರದ ಲೋಪ ಆಗೋದ್ರಿಂದ, ನಿತ್ಯ ಮಾಡುವಂಥ ಯಜ್ಞ ಅದು, ಆ ಯಜ್ಞದ ಲೋಪ ಆಗೋದ್ರಿಂದ ಅವಕೀರ್ಣಿ ಭವೇತ್ತು ಸಹ, ಅವನು ದೋಷಿ ಆಗ್ತಾನೆ. ಹಾಗಾಗಿ ನೀವು ಸಕಾರಣವಾಗಿ ಊಟ ಬಿಡೋಕ್ಕೆ ಸುಲಭ ಇಲ್ಲ ಇಲ್ಲಿ. ಇನ್ನು ಅಕಾರಣವಾಗಿ ಊಟ ಬಿಡೋದು, ಸಿಟ್ಟು ಮಾಡ್ಕೊಂಡು ಊಟ ಬಿಡೋದು, ಅಥವಾ ಬೇಜಾರು ಮಾಡ್ಕೊಂಡು ಊಟ ಬಿಡೋದು, ಊಟನ ಮುಂದೆ ಹಾಕೋದು, ಹಠಕ್ಕೆ ಮಾಡದೇ ಇರೋದು, ಇದೆಲ್ಲ ಮಾಡಿದರೆ ಏನಾಗ್ಬೋದು ಗತಿ? ಯಾಕೆಂದರೆ ಊಟ ಅನ್ನೋದು ಅದು ಯಾರ್ಯಾರಿಗೂ ಸಲ್ಲಬೇಕಾಗಿದೆ. ಇಲ್ಲಿ ಬರೇ ನಮ್ಮ ಇಷ್ಟ, ನಮ್ಮ ಹಕ್ಕು ಅನ್ನೋ ಥರ ಅಲ್ಲ, ಯಾರ್ಯಾರಿಗೂ ಸಲ್ಲಬೇಕಾಗಿದೆ ಅಲ್ಲಿ, ಸಲ್ಲಿಸ್ಬೇಕು ನಾವು ಅದನ್ನು. ಹಾಗಾಗಿ ಊಟ ಬಿಟ್ಟರೆ ಪಾಪಿ ಆಗ್ತಾನೆ, ಪಾಪ ಬರುತ್ತೆ ಅಂತ ಕೊಟ್ಟ ಕೊನೆಯ ವಾಕ್ಯ ಸೂತ್ರ ಅಲ್ವಾ, ಚೆನ್ನಾಗಿದೆ ಅದು. ಏವಮಾಚರನ್, ಹೀಗೆ ನಡ್ಕೊಳ್ಳೋದಾದರೆ ಬ್ರಹ್ಮಭೂಯಾಯ ಕಲ್ಪತೆ, ಅವನು ಪರಬ್ರಹ್ಮವೇ ಆಗಿ ಪರಿಣಮಿಸ್ತಾನೆ, ಪರಬ್ರಹ್ಮದಲ್ಲಿ ಅದ್ವೈತವನ್ನು ಹೊಂದ್ತಾನೆ. ಬ್ರಹ್ಮಭೂಯ ಅಂದರೆ ಬ್ರಹ್ಮಭಾವ, ಬ್ರಹ್ಮೈಕ್ಯ, ಮುಕ್ತಿಯನ್ನು ಹೊಂದ್ತಾನೆ ಅಂತಲೇ ಒಂದೊಂದು ಕೂಡ ಹೇಳ್ತಾ ಇರುವಂಥದ್ದು. ಈ ಒಂದೊಂದು ಆಕಾರಗಳು ಕೂಡ ಮುಕ್ತಿಯಲ್ಲೇ ಭೋಜನ ಪ್ರಯೋಜನ ಮಾಡ್ತೇವೆ. ಶಂಕರಾಚಾರ್ಯರು ಪ್ರಪಂಚಸಾರ ತಂತ್ರ ಅಂತ ಒಂದು ಅದ್ಭುತ ಗ್ರಂಥ, ಪ್ರಪಂಚಸಾರ ಅಂತ ಪ್ರಸಿದ್ಧ, ಪ್ರಪಂಚಸಾರ ತಂತ್ರ ಅಂತ ತಂತ್ರಗ್ರಂಥ, ಅದು ತಂತ್ರ ಮಾರ್ಗವನ್ನು ತುಂಬ ಅತ್ಯದ್ಭುತವಾಗಿ ನಿರೂಪಣೆ ಮಾಡ್ತಾರೆ ಅವರು. ಅದರಲ್ಲಿ ಅವರು ಶುರು ಮಾಡ್ತಾರೆ, ಅಥ ಹಿತವಿಧಿಯೇ ವಿದುಷಾಂ ಭಕ್ಷಿ ಪ್ರಾಣಾಗ್ನಿಹೋತ್ರ ವಿಹಿತ ವಿಧಿ. ಊಟವನ್ನು ಕೂಡ ಅವರು ಕೂಡ ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ ಅದನ್ನು. ಪ್ರಾಣಾಗ್ನಿಹೋತ್ರ ವಿಹಿತ ವಿಧಿ, ಪ್ರಾಣಾಗ್ನಿಹೋತ್ರಕ್ಕೆ ವಿಹಿತವಾದ ವಿಧಿಯನ್ನು ಹಿತವಿಧಯೇ ವಿದುಷಾಂ, ಶ್ರೇಯಸ್ಸಿಗೋಸ್ಕರವಾಗಿ ಹೇಳ್ತೇನೆ, ನಿಮ್ಮ ಹಿತಕ್ಕೋಸ್ಕರವಾಗಿ ಹೇಳ್ತಾನೆ ಎಂಬುದಾಗಿ ಹೇಳಿ ನಿರೂಪಣೆ ಮಾಡ್ತಾರೆ.
ಇದು ಸಾಕಷ್ಟಿದೆ, ಅದಿನ್ನೊಮ್ಮೆ ಅವಲೋಕನ ಮಾಡೋಣ. ಕೊನೆ ಮಾತನ್ನು ಗಮನಿಸೋಣ. ಅವರ ಈ ವಿಷಯ ಆಡಿದ ಕೊನೆ ಮಾತು 8ನೇ ಪಟಲ ಪ್ರಪಂಚ ಸಾರದ್ದು, ಅಲ್ಲಿದೆ ಇದು. ಕೊನೆ ಮಾತು ಏನು ಹೇಳ್ತಾರೆ ಅಂದರೆ, ಸಾಯಂ ಪ್ರಾತ ರನೇನ ಹೋಮ ವಿಧಿನ. ಅವರು ಹೇಳೋದು 2 ಸಮಯ ಊಟ ಅಂತ, ಶಂಕರಾಚಾರ್ಯರು ಕೂಡ. ಸಾಯಂ ಪ್ರಾತ ರನೇನ ಹೋಮ ವಿಧಿನ, ಈ ಹೋಮ ವಿಧಿ ಅಂತ ಊಟದ ಪದ್ಧತಿ ಹೇಳ್ತಾ ಅದನ್ನು ಹೋಮ ವಿಧಿ ಅಂತ ಕರೆದು, ಅನೇನ ಹೋಮ ವಿಧಿನ ಭೋಜ್ಯಾನ ನಿತ್ಯಂ ಭಜನ್. ಈ ಹೋಮ ವಿಧಿಯಿಂದ ಯಾರು ಊಟ ಮಾಡ್ತಾನೋ ಅವನೇನಾಗ್ತಾನೆ ಅಂದರೆ, ಅವನು ಪ್ರಾಣಾಗ್ನಿಹೋತ್ರಿ ಅಂತ ಅನ್ಸ್ಕೊಳ್ತಾನೆ. ಅವನು ಮತ್ತೆ ತಾಯಿ ಹೊಟ್ಟೆಯನ್ನು ಪ್ರವೇಶ ಮಾಡೋದಿಲ್ಲ. ಪ್ರಾಣಿ ನ ಪ್ರಮದೋದರಂ ಪ್ರವಿಶತಿ. ಪ್ರಮದ ಸ್ತ್ರೀ, ಪ್ರಮದೋದರ ಸ್ತ್ರೀಯ ಹೊಟ್ಟೆ, ತಾಯಿಯ ಹೊಟ್ಟೆ. ನ ಪ್ರಮದೋದರಂ ಪ್ರವಿಶತಿ, ಇನ್ನೊಮ್ಮೆ ತಾಯಿಯ ಹೊಟ್ಟೆಯನ್ನು ಅವನು ಪ್ರವೇಶ ಮಾಡೋದಿಲ್ಲ. ಪ್ರಾಣಾಗ್ನಿಹೋತ್ರಿ ಪುನಃ. ಆಚಾರ್ಯ ಶಂಕರರ ವಾಕ್ಯ ಇದು ಅಂತ. ಇನ್ನೊಂದು ತಂತ್ರ ಗ್ರಂಥ ಇದೆ, ಅದಕ್ಕೆ ಹೆಸರು ಪ್ರಾಣಾಗ್ನಿಹೋತ್ರ ಅಂತಲೇ ಹೆಸರು, ತಂತ್ರಶಾಸ್ತ್ರದ ಒಂದು ಗ್ರಂಥ. ಇದನ್ನು ಹೇಳಿ ಇದನ್ನು ಪೂರ್ಣ ಮಾಡೋಣ. ಅವರು ಪ್ರಾರಂಭ ಮಾಡುವಾಗ ಈ ಶೂಲಭೃತ್ ಈಶ್ವರನಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಅವರು ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಕಾಲಾಗ್ನಿ ರುದ್ರನಿಗೆ, ಮಣಿಪುರ ಚಕ್ರವಾಸಿ ಅಗ್ನಿಸ್ವರೂಪಿ ರುದ್ರನಿಗೆ ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಅಲ್ಪವಿತ್ತ ನರಾಯೇಚ ಅಗ್ನಿಹೋತ್ರಂ ನ ಕುರ್ವತೆ. ಅಗ್ನಿಹೋತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೇಕಾದ ಸಾಧನ ಸಂಪತ್ತಿ ಇಲ್ಲ. ಅಂಥವರು ಪಾಪ ಏನು ಮಾಡಬೇಕು ಅವರು? ತೇಷಾಂ ಪ್ರಾಣಾಗ್ನಿಹೋತ್ರಂತೂ, ಅವರಿಗೆ ಪ್ರಾಣಾಗ್ನಿಹೋತ್ರವನ್ನು ಕೃಪೆ ಮಾಡು. ಪ್ರಸಾದಂ ಕುರು ಶೂಲಭೃತ್. ಏ ಶೂಲಧಾರಿಯೇ, ಶಿವನೇ, ಪ್ರಾಣಾಗ್ನಿಹೋತ್ರವೇ ಅವರ ಪಾಲಿಗೆ ಅಗ್ನಿಹೋತ್ರವಾಗುವಂತೆ ಅನುಗ್ರಹ ಮಾಡುವಂತ ಅದು ಪ್ರಾರಂಭ ಆಗುವಂಥದ್ದು ಗ್ರಂಥ ಅದು ಅಂತ. ಹಾಗಾಗಿ ಇಲ್ಲಿ ಕೂಡ ಮತ್ತು ಅದೇ ಮಾತು, ಅಗ್ನಿಹೋತ್ರಕ್ಕೂ ಭೋಜನಕ್ಕೂ ಒಂದು ತಾಳೆ ಅಂತ, ಅದೇ ಇದು ಇದೇ ಅದು ಎನ್ನುವಂಥ ಒಂದು ತಾಳೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಅಗ್ನಿಹೋತ್ರ ಮಾಡಬೇಕಾದ್ರೆ ತುಂಬ ಯೋಗ್ಯತೆಗಳು ಬೇಕು, ಆದರೆ ಇದು ಎಲ್ಲರೂ ಮಾಡುವಂಥದ್ದು, ಪ್ರತಿಯೊಬ್ಬರು ಮಾಡುವಂಥದ್ದು, ಸ್ವಲ್ಪ ಸರಿಯಾಗಿ ಮಾಡಬೇಕು ಅನ್ನೋದು ಮಾತ್ರ ಇರುವಂಥದ್ದು ಅಂತ ತುಂಬ ಇದೆ. ಅದು ಅವ್ರ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಕೂಡ ಒಂದು ರೂಪಕ್ಕೊಂದು ಕೊಡ್ತಾರೆ. ಆತ್ಮನ ಯಜಮಾನ, ಪ್ರಕೃತಿಯ ಪತ್ನಿ ಅಂತೆಲ್ಲ ಶುರು ಮಾಡಿ ಅವರು ತುಂಬ ಇಡೀ ಯಜ್ಞದ ಪರಿಕಲ್ಪನೆಯನ್ನು ಊಟದಲ್ಲಿ ಕೊಡ್ತಾರೆ. ಅವರು ಅಲ್ಲಿ ಅವರೇ ಹೇಳುವಂಥದ್ದು, ಈ ಊಟ ಮಾಡಿದರೆ 33 ಕೋಟಿ ದೇವಾಸ್ತೃಪ್ಯಂತಿ ಅಂತ ಅವರದ್ದೇ ಮಾತದು. 33 ಕೋಟಿ ದೇವತೆಗಳಿಗೂ ಕೂಡ ತೃಪ್ತಿ ಆಗುತ್ತೆ, ನಿನಗೆ ಮಾತ್ರ ಅಲ್ಲ ಅಂತ ಅವರೇ ಹೇಳ್ತಾ ಇರುವಂಥದ್ದು. ಕೊಟ್ಟಕ್ಕೊಂದೇನು ಏನು ಹೇಳ್ತಾರೆ ಅಂದರೆ, ಏವಂ ವೇತ್ತಿ ಸ ವೇದವಿತು. ಇದು ಗೊತ್ತಿದ್ರೆ ಅವನಿಗೆ ವೇದ ಗೊತ್ತಿದೆ ಅಂತ ಅರ್ಥ. ಇದು ಗೊತ್ತಿಲ್ಲದೆ ಇದ್ದರೆ ಅವನು ವೇದ ಓದಿ ಪ್ರಯೋಜನ ಏನೂ ಇಲ್ಲ. ಊಟ ಗೊತ್ತಿಲ್ಲದೆ ಇದ್ದರೆ ವೇದಾಧ್ಯಯನ ಮಾಡಿಯೂ ಪ್ರಯೋಜನ ಏನೂ ಇಲ್ಲ. ಊಟ ಮೊದಲು ಗೊತ್ತಿರಬೇಕು ಎಂಬುದಾಗಿ ಏವಂ ವೇತ್ತಿ ಸ ವೇದವಿತು ಸ ಆಹಿತಾಗ್ನಿ, ಅವನೇ ಅಗ್ನಿಹೋತ್ರಿ. ಸ ಹವ್ಯಕವಯೋ ಸಮರ್ಥ, ಅವನು ದೇವಮಾರ್ಗ ಪಿತೃಮಾರ್ಗ ಎರಡರಲ್ಲೂ ಸಮರ್ಥನಾಗ್ತಾನೆ. ದೇವತೆಗಳನ್ನು ಸಂತೃಪ್ತಿಪಡಿಸೋದು, ಪಿತೃಗಳನ್ನು ಸಂತೃಪ್ತಿಪಡಿಸೋದು, ಎರಡರಲ್ಲಿ ಕೂಡ ಅವನು ಸಮರ್ಥನಾಗ್ತಾನೆ ಎಂಬುದಾಗಿ ಹೇಳಿ ಅವರು ಪರ್ಯವಸಾನ ಮಾಡ್ತಾರೆ. ಹೀಗೆ ನಾವಿದನ್ನು ಕೆಲವು ಉದಾಹರಣೆ ಕೊಟ್ಟಿದ್ದು ನಿಮಗೆ. ಇವರೆಲ್ಲ ದಿಗ್ಗಜರು, ಜ್ಞಾನಿಗಳಲ್ಲಿ ಅಗ್ರೇಸರರು ಅಥವಾ ಆಚಾರ್ಯ ಶ್ರೇಷ್ಠರು, ಇಂಥವ್ರು ಆಡಿದ ಮಾತುಗಳು ಇವೆಲ್ಲವೂ ಕೂಡ. ಇದು ಹುಸಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಸತ್ಯ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ, ತಿರುಳು ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಳೋಕ್ಕಿರುವಂಥದ್ದು, ತಿಳ್ಕೊಂಡು ನಾವು ಮಾಡೋಕ್ಕಿರುವಂಥದ್ದು. ಹಾಗಾಗಿ ಊಟವೇ ಯಜ್ಞವಾಗಬೇಕು. ಅದಕ್ಕೆ ಎರಡೂ ಸಂಗತಿಗಳು ಬೇಕು, ಭಾವ ಬಾಹ್ಯ ಎರಡೂ ಬೇಕು. ಒಂದು, ಆ ಭಾವದಲ್ಲಿ ನಿನಗೆ ನಿವೇದನ, ನೈವೇದ್ಯ, ನಿನ್ನದಿದು, ನಿನಗೆ ಎಂಬ ಭಾವ, ಆ ಭಾವ ಬೇಕು. ಇನ್ನೊಂದು, ವಿಧಿಗಳನ್ನು ಸರಿಯಾಗಿ ಮಾಡಬೇಕು. ಭಾವನೆ ತುಂಬ ಕೆಲಸ ಮಾಡುವಂಥದ್ದು ಪ್ರಧಾನವಾಗಿ. ವಿಧಿಗಳನ್ನು ಸರಿಯಾಗಿ ಮಾಡಬೇಕು ಅಂದರೆ, ಕಾಲ, ಯಾವಾಗ ಊಟ ಮಾಡಬೇಕು, ದೇಶ, ಎಲ್ಲಿ ಊಟ ಮಾಡಬೇಕು, ಮಾತ್ರ, ಎಷ್ಟು ಊಟ ಮಾಡಬೇಕು, ಹಿತ, ಏನನ್ನು ಊಟ ಮಾಡಬೇಕು, ಇಂಥದ್ದು. ಇದೆಲ್ಲವನ್ನು ಗಮನಿಸಿ ಊಟ ಮಾಡೋದಾದರೆ ಅದು ಅದ್ಭುತವಾಗಿರ್ತಕ್ಕಂಥ ಅಗ್ನಿಹೋತ್ರವಾಗಿ, ಯಾರು ಬೇಕಾದರೂ ಮಾಡುವಂಥ ಅಗ್ನಿಹೋತ್ರವಾಗಿ ಅದು ಪರಿಣಮಿಸುತ್ತೆ. ಹಾಗಾಗಿ ಇದು ಪ್ರಾಣಾಗ್ನಿಹೋತ್ರ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತೆಲ್ಲ ಹೇಳಿಯೇ ಊಟ ಮಾಡುವಂಥ ಪದ್ಧತಿ. ಸರ್ವಭೂತೇಭ್ಯ ಅಂಥೇಳಿ, ಬ್ರಹ್ಮಣೆ ಅಂಥೇಳಿ ಹಾಗೆಲ್ಲ ಹೇಳಿಯೇ ಊಟ ಮಾಡ್ತಕ್ಕಂಥ ಪದ್ಧತಿ. ಈ ಪ್ರಾಣಾಪಾನಗಳಿಗೂ ಅಗ್ನಿಗೂ ತುಂಬ ಸಂಬಂಧ ಇದೆ. ಮತ್ತು ಅವು ಪ್ರಾಣಾಪಾನಗಳೇ ಶರೀರವನ್ನು ನಡೆಸ್ತಾ ಇರುವಂಥದ್ದು, ಈ ಪ್ರಾಣಶಕ್ತಿಗಳು ಶರೀರವನ್ನು ನಡೆಸ್ತಾ ಇರುವಂಥದ್ದು. ಪ್ರಾಣ ಇಲ್ಲಿದೆ, ಈ ಭಾಗ ಪೂರ್ತಿ ನೋಡ್ಕೊಡುತ್ತೆ ಅಂಥದ್ದು.
ಇಲ್ಲೂ ಇದೆ, ನೆತ್ತಿಯಲ್ಲೂ ಇದೆ. ಅದು 2 ಜಾಗ ಪ್ರಾಣಕ್ಕೆ. ಉದಾನ ಇಲ್ಲಿದೆ, ಆ ಪ್ರದೇಶ ಪೂರ್ತಿ ಅದರ ರಾಜ್ಯ, ಅದು ನೋಡ್ಕೊಳ್ಳುತ್ತೆ. ಸಮಾನ ನಾಭಿಯಲ್ಲಿದೆ, ಅದು ಈ ಹೊಟ್ಟೆ ವಿಷಯ ಪೂರ್ತಿ ನೋಡ್ಕೊಳ್ಳುತ್ತೆ. ಅದು ಅಗ್ನಿಯನ್ನು ಸರಿ ಇಡೋದು ಅದೇನೆ. ವ್ಯಾನ ಎಲ್ಲೆಡೆ ಇದೆ. ಅಪಾನ ಮೂಲಾಧಾರ ಚಕ್ರದಲ್ಲಿ ಆಸನ ಸ್ಥಾನದಲ್ಲಿದೆ ಅಪಾನ, ಆ ಪ್ರದೇಶದ ಎಲ್ಲವನ್ನು ಕೂಡ ಅದು ನೋಡ್ಕೊಳ್ಳುತ್ತೆ. ಹಾಗೆ ವ್ಯಾನ ಇಡೀ ಶರೀರಕ್ಕೆ ಎಲ್ಲ ಕಡೆ ಆಹಾರ ತಗೊಂಡು ಕೊಡಬೇಕಲ್ಲ. ಇವೆಲ್ಲ ತುಂಬ ಆಹಾರ ಜೊತೆಗೆ ಸಂಬಂಧ ಇರ್ತಕ್ಕಂಥವು. ಪ್ರಾಣ ಅಲ್ಲದೆ ಇದ್ದರೆ ಈ ತುತ್ತು ಕೆಳಗೆ ಹೋಗೋದೇ ಇಲ್ವಂತೆ, ಹೋಗೋದು ಪ್ರಾಣದಿಂದ ಅಂತ. ಅದನ್ನು ಜೀರ್ಣ ಮಾಡೋದು ಸಮಾನ, ಎಲ್ಲ ಕಡೆ ಕಳಿಸೋದು ವ್ಯಾನ, ಬೇಡವಾಗಿದ್ದನ್ನು ಹೊರಗೆ ಹಾಕೋದು ಅಪಾನ. ಇವರೇ ಹಂಚ್ಕೊಂಡಿದ್ದಾರೆ ಆ ಕೆಲಸವನ್ನು ಅಂತ. ಈ ಪ್ರಾಣಶಕ್ತಿಗಳೇ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡಿದ್ದಾರೆ. ಶರೀರ ಯಂತ್ರವನ್ನು ಅವರೇ ನಡೆಸ್ತಾರೆ. ಅಗ್ನಿ ಜೊತೆಗೆ ಭಾರೀ ಬಾಂಧವ್ಯ ಅವರದ್ದು. ಹಾಗಾಗಿ ಸುಶ್ರುತರು ಹೇಳಿದರೆ ಈ ಪ್ರಾಣಾಪಾನಗಳಿದೆಯಲ್ಲ, ಅದರಲ್ಲೂ ಪ್ರಾಣಾಪಾನಗಳು ಅಗ್ನಿಗೆ ಬಹಳ ಹತ್ತಿರದ ಬಾಂಧವ್ಯವಂತೆ. ಅವ್ರು ಹೇಳ್ತಾರೆ, ಈ ಹೊರಗಡೆ ಅಗ್ನಿ ಇದೆಯಲ್ಲ, ಅಗ್ನಿ ಉರಿಬೇಕು ಅಂದರೆ ಹೀಗೆ ಗಾಳಿ ಹಾಕಿದ್ರೆ ಅಗ್ನಿ ಉರಿಯುತ್ತಲ್ವಾ, ಊದಿದ್ರೆ. ವೈದಿಕರನ್ನು ಕೇಳಿ, ಅಗ್ನಿಂ ವೇಣುಧಮನ್ಯ ಪ್ರಬೋಧ್ಯ, ಅಗ್ನಿಯನ್ನು ಪ್ರಬೋಧನಗೊಳಿಸ್ಬೇಕು. ಯಾವುದರಿಂದ ಅಂದರೆ ವೇಣುಧಮನಿ. ವೇಣುಧಮನಿ ಅಂದ್ರೇನು? ಬಿದಿರಿನ ಕೊಳವೆ, ಅದರಿಂದ ಪ್ರಬೋಧ್ಯ, ಅಗ್ನಿಯನ್ನು ಜಾಗೃತಗೊಳಿಸೋದು. ವಾಯು ಅಗ್ನಿ ಇಬ್ಬರು ಸ್ನೇಹಿತರು. ಅಗ್ನಿ ಮೇಲೆ ವಾಯು ಬೀಸಿ ಬಂದ ಅಂದರೆ ಭರ್ರನ್ನು ಹೊತ್ತಿ ಒರಿಯೋಕ್ಕೆ ಶುರು ಮಾಡುತ್ತೆ. ಅದು ತುಂಬ ಪರಸ್ಪರ ಅತ್ಯಂತ ಹತ್ತಿರ, ಅನಿಲ ಅಂದಲ ಇಬ್ಬರು ಕೂಡ. ಹಾಗೆ ಹೇಗೆ ಬಾಹ್ಯಸ್ಯ ಅಗ್ನೇಹೇ ವಾಯು ಸಹಾಯೋ ಭವತಿ, ಹೇಗೆ ಹೊರಗಡೆಗೆ ಬಾಹ್ಯಾಗ್ನಿಗೆ ವಾಯು ಸಹಾಯ ಮಾಡುತ್ತೋ ಹಾಗೆ ಜಠರಾಗ್ನಿ ಕೂಡ ವಾಯುವಿನ ಸಹಾಯ ಬೇಕು. ಅದೇನಪ್ಪ ಅಂದರೆ ಈ ಪ್ರಾಣಾಪಾನಗಳು. ಪ್ರಾಣಾಪಾನ ಸಮಾನೈಸ್ತು ಸರ್ವತಃ ಪವನೈಸ್ತ್ರಿಭಿಃ ಧ್ಮಾಯತೆ ಪಾಲ್ಯತೆ ಚಾಪಿ ಸ್ವಾಂ ಸ್ವಾಂ ಗತಿ ಮವಸ್ಥಿತಿ. ಈ ಪ್ರಾಣ ಮತ್ತು ಅಪಾನ ಇದೆರಡು ಧ್ಮಾಯತೆ ಅಂತ ಅಂದರೆ ಈ ಅಗ್ನಿಯನ್ನು ಎಬ್ಬಿಸೋದು ಪ್ರಾಣಾಪಾನಗಳು. ಧಮನ ಅಂದರೆ ಈ ಅಗ್ನಿಯನ್ನು ಜಾಗೃತ ಮಾಡುವಂಥದ್ದು, ಪ್ರಜ್ವಲಿತ ಮಾಡುವಂಥದ್ದು ಪ್ರಾಣಾಪಾನಗಳು. ಆಮೇಲೆ ಪಾಲನ, ಅದನ್ನು ನೋಡ್ಕೊಳ್ಳೋದು ಸಮಾನ, ಸಮಾನವಾಯು. ಇಬ್ಬರು ಈ 3 ಜನರು ಹಂಚ್ಕೊಂಡಿದ್ದಾರೆ. ಉಳಿದಿಬ್ಬರಿಗೆ ಇಲ್ಲಿ ಪಾತ್ರ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ತ್ರಯ ಏವ ವಾತಾಹ ಧಮನ ಪಾಲನ ಸಮರ್ಥಾಹ. ತ್ರಯ ಏವ ವಾತಾಹ, 3 ಪ್ರಾಣಗಳು, ಪ್ರಾಣ ಅಪಾನ ಸಮಾನ, ಇವರೇ ಧಮನ ಪಾಲನ ಸಮರ್ಥಾಹ. ನಾವು ವ್ಯಾನೋದಾನಗಳಲ್ಲ ಅಂತ ಒಂದು ಸಣ್ಣ ವಿಭಾಗ ಮಾಡ್ತಾರೆ. ಧ್ಮಾಯತೆ ಪ್ರಾಣಾಪಾನಾಭ್ಯಾಂ ಪಾಲ್ಯತೆ ಸಮಾನೇನ. ಉರಿಸುವವರು ಪ್ರಾಣಾಪಾನಗಳು, ನೋಡ್ಕೊಳ್ಳೋನು ಸಮಾನ. ಹಾಗಾಗಿ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ. ಹಾಕೋದು ಅಗ್ನಿಗೆ, ತುತ್ತನ್ನು ಹಾಕೋದು, ಆಹುತಿಯನ್ನು ಹಾಕೋದು ಅಗ್ನಿಗೆ. ತಗೊಳ್ಳೋರು ಯಾರು ಅದನ್ನು ಅಂದರೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ಪ್ರಾಣಶಕ್ತಿಗಳು ಅದನ್ನು ತಗೊಂಡು ಶರೀರವನ್ನು ನಡೆಸ್ತೇವೆ. ಇಷ್ಟು ಇವತ್ತಿಗಿರಲಿ. ನಾಳೆ ಮುಂದಿನ ಭಾಗವನ್ನು, ಆ ಪ್ರಶ್ನೆಗೆ ಉತ್ತರವನ್ನು ಗಮನಿಸೋಣ. ಊಟ ತಪಸ್ಸು ಹೇಗೆ ಅನ್ನೋದನ್ನು, ಭೋಜನ ತಪಸ್ಸು ಹೇಗೆ ಅನ್ನೋದನ್ನು ಗಮನಿಸೋಣ. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.